ಹಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಿಮಗೆ ಪಬ್ಲಿಕ್ ಫೈನಾನ್ಸ್ ಅಂಡ್ ಬಜೆಟ್ ಡಿಫಿಕಲ್ಟಾ? ಈ ಒನ್ ಶಾರ್ಟ್ ವಿಡಿಯೋವನ್ನ ನೋಡಿದ್ಮೇಲೆ ನೀವೇ ಹೇಳ್ತೀರಾ, ಅಯ್ಯೋ ಸರ್ ಇದು ಇಷ್ಟೊಂದು ಈಸಿ ಚಾಪ್ಟರಾ ಅಂತ. ಎಸ್, ಇವತ್ತಿನ ಕ್ಲಾಸ್ನಲ್ಲಿ PYQsಗಳ ಮುಖಾಂತರ, ಇಂಟರಾಕ್ಟಿವ್ ಸ್ಲೈಡ್ಸ್ಗಳ ಮುಖಾಂತರ, ಹಾಗೆ ಎಕ್ಸಾಂಪಲ್ಸ್ಗಳ ಮುಖಾಂತರ ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ ಈ ಪಾಠವನ್ನ ಒನ್ ಶಾಟ್ ನಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇನ್ಯಾಕ್ತಡ, ಬನ್ನಿ ಪ್ರಾರಂಭಿಸೋಣ. ಯಾಕೆ ಓದ್ಬೇಕು ಚಾಪ್ಟರು? 3 ಮಾರ್ಕ್ಸ್ ಬರ್ತಾ ಇದೆ. ಯಾವ ರೀತಿ ಬರ್ತಾ ಇದೆ 3 ಮಾರ್ಕ್ಸ್? 1, 2 and 3 ಯಾವುದೇ ರೂಪದಲ್ಲೂ ಸಹ ಕ್ವಶನ್ ಅನ್ನ ಕೇಳಬಹುದು. 3 ಮಾರ್ಕ್ಸ್ ನ ಒಂದು ಕ್ವಶನ್ ಇರಬಹುದು, ಅಥವಾ 2 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ಸ್ ನ ಕ್ವಶನ್ ಇರಬಹುದು. ಹಾಗೆ ಎಲ್ರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎರಡೇ ಆಪ್ಷನ್ ಇರೋದು, ಒಂದು ಸೂಪರು ಮತ್ತೊಂದು ಸೂಪರ್ ಡೂಪರು. ನಾನು ಸಹ ಎಂದಿನಂತೆ ಸೂಪರ್ ಡೂಪರ್ ಆಗಿದ್ದೇನೆ. ನೆಕ್ಸ್ಟ್ ಇರುವಂತಹದ್ದು ಚಾಪ್ಟರ್ ತತ್ವ. ಇದರಲ್ಲಿ ಪೂರ್ತಿ ಚಾಪ್ಟರ್ನ ಒಂದು ಓವರ್ ವ್ಯೂ ಅನ್ನ ಕೊಡ್ತೇವೆ. ಓಕೆ, ಎಸ್. ಏನು ಕಥೆಯ ರೂಪದಲ್ಲಿದೆ. ಇವನ ಹೆಸರೇನಂತ ಇಟ್ಕೊಳ್ಳೋಣ, ರವಿ. ಓಕೆ, ರವಿದು ಲೆಮನೇಡ್ ಅಂಗಡಿ ಇದೆ, ಅಂದ್ರೆ ನಿಂಬೆ ಹಣ್ಣಿನ ಜ್ಯೂಸಿನ ಅಂಗಡಿ. ಈತ ಏನ್ ಮಾಡಿದ್ದಾನೆ, ಎಷ್ಟು ಪ್ರಾಫಿಟ್ ಇದೆ ನೋಡೋಣ ಬನ್ನಿ ಒಂದೊಂದಾಗಿ. ಈತಂದು ಡೈಲಿ 500 ಇನ್ಕಮ್ ಬರುತ್ತೆ. ಎಲ್ಲ ಎಷ್ಟು ನಿಂಬೆ ಜ್ಯೂಸನ್ನ ಮಾರ್ತಾನೋ ಅದರಿಂದ 500 ರೂಪೀಸ್ ಬರುತ್ತೆ ಇನ್ಕಮ್, ಆದಾಯ. ಅದರಲ್ಲಿ 250 ರೂಪಾಯಿ ನಿಂಬೆ ಹಣ್ಣನ್ನ ತೆಗೆದುಕೊಳ್ಳೋದ್ರಲ್ಲಿರ್ಬಹುದು, ಅಥವಾ ಈ ಅಂಗಡಿಗಿರ್ಬಹುದು ಸೆಟಪ್ ಮೇಂಟೆನೆನ್ಸ್, ಅದಕ್ಕೆ ಹೋಗುತ್ತೆ. ಉಳಿದ 250 ರೂಪಾಯಿ ಏನಿರುತ್ತೋ ಅದು ಆತನ ಪ್ರಾಫಿಟ್ ಆಗಿರುತ್ತೆ. ಇಲ್ಲಿ ತನಕ ತಿಳಿತು ತಾನೆ, 500, 250 ಬೇರೆ ಕೆಲಸಕ್ಕೆ, 250 ಆತನ ಪ್ರಾಫಿಟ್ ಆಗಿರುತ್ತೆ. ಹೀಗಿರ್ಬೇಕಾದ್ರೆ ಆತನ ಒಂದು ಗುರಿ ಇರುತ್ತೆ, ಬಿಗ್ಗರ್ ಏಮ್, ಮೋರ್ ಮನಿ. ದೊಡ್ಡ ಅಂಗಡಿ ಮಾಡ್ಬೇಕಂತ, ಈ ಸಣ್ಣ ಅಂಗಡಿ ಇದೆ ಅಲ್ಲ, ಇದನ್ನ ಇನ್ನೂ ದೊಡ್ಡದು ಮಾಡ್ಬೇಕನ್ನೋದು ಈ ರವಿ ಕನಸಾಗಿರುತ್ತೆ. ದೊಡ್ಡದು ಮಾಡ್ಬೇಕಂದ್ರೆ ಏನು, ಅಷ್ಟೇ ಹಣದ ಅವಶ್ಯಕತೆ ಇದೆ, ಬಟ್ 250 ಅಷ್ಟೇ ಬರ್ತಾ ಇದೆ ಪ್ರಾಫಿಟ್. ಸೊ ಹೀಗಾಗಿ ಆತ ಏನ್ ಡಿಸೈಡ್ ಮಾಡ್ತಾನೆ, ಹೆಚ್ಚಿನ ದುಡ್ಡು ಬೇಕು ಅಂತ ಆತ ಪ್ಲಾನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಹೇಗೆ ನಾನು ಈ ಹಣವನ್ನ ಹೆಚ್ಚಿಗೆ ಮಾಡಬೇಕು ಅಂತ. ಆಗ ಆತನ ಮನಸ್ಸಿಗೆ ಬರೋದೆ ಲೋನ್ ಅನ್ನ ತೆಗೆದುಕೊಳ್ಳೋದು, ಸಾಲವನ್ನ ತೆಗೆದುಕೊಳ್ಬೇಕು ಅಂತ. ಹೀಗಾಗಿ ಆತ ತನ್ನ ಪೇರೆಂಟ್ಸ್ ನಿಂದಲೇ ಸಾಲವನ್ನ ತೆಗೆದುಕೊಳ್ತಾನೆ. 2,000 ರೂಪಾಯಿ 3,000 ರೂಪಾಯಿ ಲೋನ್ ಅನ್ನ ತೆಗೆದುಕೊಳ್ತಾನೆ ತನ್ನ ಪೇರೆಂಟ್ಸ್ ಇಂದ. ಅದನ್ನ ತೆಗೆದುಕೊಂಡು ಅಂಗಡಿಯನ್ನ ದೊಡ್ಡದಾಗಿ ಮಾಡ್ತಾನೆ. ಅದರಿಂದ ಬಹಳಷ್ಟು ಲಾಭ ಆಗುತ್ತೆ. ಸೊ ಕಡಿಮೆ ಸಮಯದಲ್ಲೇ ಎಲ್ಲಾ ಲೋನ್ ಅನ್ನು ಸಹ ಆತ ವಾಪಸ್ ತೀರಿಸ್ಬಿಡ್ತಾನೆ. ಸೊ ಈಗ ರವಿ ಓನ್ಸ್ ಅ ಬಿಗ್ಗರ್ ಲೆಮನೇಡ್ ಸ್ಟ್ಯಾಂಡ್. ರವಿ ದೊಡ್ಡ ನಿಂಬೆ ಪಾನಕ ಅಂಗಡಿಯನ್ನ ಈಗ ಹೊಂದಿದ್ದಾನೆ. ಇಲ್ಲಿ ನೀವು ಕೇಳಬಹುದು, ಇದಕ್ಕೂ ನಮ್ಮ ಚಾಪ್ಟರ್ಗೂ ಏನ್ ರಿಲೇಷನ್ ಅಂತ. ಇದು ಒಬ್ಬ ರವಿಯ ಕಥೆ. ಅದೇ ನಮ್ದೊಂದು ದೊಡ್ಡ ದೇಶ ಅಲ್ಲ, ಸೊ ಆ ದೇಶವೂ ಸಹ ಒಂಥರ ಈ ಪಾನಕದ ಅಂಗಡಿ ಇದ್ದಾಗೆ. ಈ ಚಾಪ್ಟರ್ನಲ್ಲಿ ಅದರ ಇನ್ಕಮ್ ಹೇಗೆ ಬರುತ್ತೆ, ಅದರ ಕಾಸ್ಟ್ ಏನಿರುತ್ತೆ, ಹಾಗೆ ಬಿಗ್ಗರ್ ಹೆಚ್ಚಿಗೆ ಮಾಡ್ಬೇಕಂದ್ರೂ ಪ್ಲಾನಿಂಗ್ ಏನ್ ಮಾಡ್ತಾರೆ, ಆ ಬಜೆಟ್ ಹೇಗಿರುತ್ತೆ, ಅದನ್ನೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಎಲ್ಲರಿಗೂ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಚಾಪ್ಟರ್ ತತ್ವ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥಮ್ಸ್ ಅಪ್ ಏನಿದೆಯೋ ಅದನ್ನ ಒತ್ತಿರ ತಾನೆ. ಆಸಮ್. ಸೊ ಯಾವ ಯಾವ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೇವೆ. ಪಬ್ಲಿಕ್ ಫೈನಾನ್ಸ್, ಅದರ ಮೀನಿಂಗ್, ಇಂಪಾರ್ಟೆನ್ಸ್ ಏನು, ಸಾರ್ವಜನಿಕ ಹಣಕಾಸು ಅರ್ಥ ಮತ್ತು ಪ್ರಾಮುಖ್ಯತೆ, ಬಜೆಟ್ ಆಯವ್ಯಯ ಅಂದ್ರೇನು, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಸಾರ್ವಜನಿಕ ವೆಚ್ಚ ಇರಬಹುದು, ಇನ್ಕಮ್ ಸಾರ್ವಜನಿಕ ಆದಾಯ, ಇವುಗಳ ಸೋರ್ಸಸ್ ಏನು, ಹೇಗೆ ಎಕ್ಸ್ಪೆಂಡಿಚರ್ ಮಾಡ್ತೇವೆ ಅದಿರಬಹುದು. ಡೆಫಿಸಿಟ್ ಫೈನಾನ್ಸ್, ಫಿಸ್ಕಲ್ ಡೆಫಿಸಿಟ್ ಕೊರತೆಯ ಹಣಕಾಸು ಮತ್ತು ವಿತ್ತೀಯ ಕೊರತೆ ಅಂದ್ರೇನು. ಹಾಗೆ ಎಂದಿನಂತೆ ಕೊನೆಯಲ್ಲಿ PYQsಗಳಿರುತ್ತೆ. ಈ ಚಾಪ್ಟರ್ ಅನ್ನ ನಾವು ಲೈನ್ ಬೈ ಲೈನ್ ಕವರ್ ಮಾಡ್ತಾ ಇಲ್ಲ. ಎಕ್ಸಾಮ್ಗೆ ಬೇಕಾದಂತಹ ಎಲ್ಲವನ್ನೂ ಸಹ ನಾವು ಕವರ್ ಮಾಡ್ತಾ ಇದ್ದೇವೆ. ಆದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಸುಲಭ ಮಾಡಲಿಕ್ಕೆ ನಾವು ಸ್ವಲ್ಪ ಕಡಿಮೆ ಸಮಯದಲ್ಲಿ ಹೆಚ್ಚಿನ ನಾಲೆಜ್, ಎಕ್ಸಾಮ್ ಅಂತೂ ಕಾಂಪ್ರಮೈಸೇ ಇಲ್ಲ, ಆ ದೃಷ್ಟಿಯಿಂದ
ಇಂದಿನ ಈ ಒನ್ ಶಾಟ್ ಅನ್ನ ಪ್ರಿಪೇರ್ ಮಾಡಿದ್ದೇವೆ. ಓಕೆ, ಕೂಲ್. ಹಾಗಾದ್ರೆ ಮುಂದೆ ಹೋಗೋಣವಾ? ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮಾಡ್ತೀರಾ ತಾನೆ? ಎಸ್. ಸೊ ನಮ್ಮ ಕಥೆಯ ರವಿಯಲ್ಲಿ ಪ್ರಾಫಿಟ್ ಆಗ್ತಾ ಇತ್ತು ಅವನಿಗೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ನಾವು ಮಾಡುವಂತಹ ಖರ್ಚೇ ಹೆಚ್ಚಿಗೆ ಆಗ್ತಾ ಇದೆ, ಬಟ್ ಇನ್ಕಮ್ ಕಡಿಮೆ ಆಗಿದೆ. ಹಾಗಂದ್ರೆ ಏನು? ನಮಗೆ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಇದೆ. ಸೊ ನಮ್ಮ ಕಥೆಯಲ್ಲಿ ರವಿಗೆ 500 ರೂಪಾಯಿ ಬರ್ತಾ ಇತ್ತು ಇನ್ಕಮ್. ಅದರಲ್ಲಿ ಎಕ್ಸ್ಪೆಂಡಿಚರ್ ಎಷ್ಟಾಗ್ತಾ ಇತ್ತು? 250 ಆಗ್ತಾ ಇತ್ತು. ಬಟ್ ಅದೇ ರವಿಗೆ ಅವನ ಇನ್ಕಮ್ಮೆ ಎಷ್ಟು? 250 ಇದ್ದು ಅವನ ಎಕ್ಸ್ಪೆಂಡಿಚರ್ 500 ಆಗಿದ್ರೆ ಏನಾಗುತ್ತೆ? 250 ಲಾಸ್ ಆಗುತ್ತೆ. ಈ ಲಾಸ್ ಅನ್ನ ಆತ ಹೇಗೆ ಕವರ್ ಮಾಡ್ತಾನೆ? ಆತ ಬೇರೆಯವರಿಂದ ಸಾಲ ತೆಗೆದುಕೊಂಡು ಕವರ್ ಮಾಡ್ತಾನೆ. ಕರೆಕ್ಟ್ ತಾನೆ? ಅದೇ ಡೆಟ್ ಆಗಿದೆ. ಸಾಲ ಅಂದ್ರೆ ಆದಾಯಕ್ಕಿಂತ ಖರ್ಚು ಹೆಚ್ಚಾದಾಗ ಬರುವಂತಹ ಮೊತ್ತ. ಕ್ಲಿಯರ್ ಇದೆ ತಾನೆ ಸಾಲ ಅನ್ನೋದು? ಏನಾದ್ರೂ ಡೌಟ್ಸ್ ಇದೆಯಾ? ಇರಲ್ಲ, ಗ್ಯಾರಂಟಿ ಇದೆ ನನಗೆ. ನೆಕ್ಸ್ಟ್, ಪರ್ಸನಲ್ ಫೈನಾನ್ಸ್ ಡೀಲ್ಸ್ ವಿತ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆಟ್ ಮ್ಯಾನೇಜ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ವ್ಯಕ್ತಿಯ ಆದಾಯ, ಖರ್ಚು ಮತ್ತು ಸಾಲ ನಿರ್ವಹಣೆಗೆ ಸಂಬಂಧಿಸಿದ ವ್ಯವಹಾರಗಳು. ಸಿಂಪಲ್ ಇದೆ. ರವಿದು ಏನಿದೆಯೋ ಅದು ಪರ್ಸನಲ್ ಫೈನಾನ್ಸ್ ಆಗತ್ತೆ. ಅದೇ ನಿಮ್ಮ ಕುಟುಂಬದಲ್ಲಿ ಏನಾಗ್ತಾ ಇದೆಯೋ ಫೈನಾನ್ಸು, ಅದು ಸಹ ಪರ್ಸನಲ್ ಫೈನಾನ್ಸ್ ಆಗತ್ತೆ. ಯಾಕಂದ್ರೆ ನಿಮ್ಮ ಕುಟುಂಬದ ಆದಾಯ ಇರಬಹುದು, ನಿಮ್ಮ ಕುಟುಂಬದ ಏನು ಖರ್ಚಿದೆಯೋ, ಸಾಲ ಇದೆಯೋ, ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಆದರೆ ಅದೇ ಯಾವಾಗ ಗವರ್ನಮೆಂಟ್ ಇಡೀ ಒಂದು ದೇಶದ ಫೈನಾನ್ಸ್ ಹಣಕಾಸಿಗೆ ಬರುತ್ತೋ ಅದನ್ನ ಪಬ್ಲಿಕ್ ಫೈನಾನ್ಸ್ ಅಂತ ಕರಿತೇವೆ. ಸಿಂಪಲ್ ಡಿಫರೆನ್ಸ್. ಪರ್ಸನಲ್ ಅಂದ್ರೆ ಪರ್ಸನಲ್, ನಂದು, ನನ್ನ ಕುಟುಂಬದ್ದು. ಪಬ್ಲಿಕ್ ಎಲ್ಲರದ್ದು. ಅದನ್ನ ಯಾರು ನೋಡ್ಕೊಳ್ಳುತ್ತೆ? ಗವರ್ಮೆಂಟ್ ನೋಡ್ಕೊಳ್ಳುತ್ತೆ. ಇಟ್ ಸ್ಟಡೀಸ್ ದ ವೇ ದ ಗವರ್ನಮೆಂಟ್ ಮ್ಯಾನೇಜಸ್ ಇಟ್ಸ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆಟ್ಸ್. ಸೇಮ್, ಇದು ಸರ್ಕಾರ ನಿರ್ವಹಿಸುವ ವಿಧಾನವನ್ನು ಅಧ್ಯಯನ ಮಾಡುತ್ತೆ. ಅದರ ಆದಾಯ ಇರಬಹುದು, ವೆಚ್ಚ ಇರಬಹುದು, ಸಾಲಗಳಿರಬಹುದು, ಅದನ್ನ ಇದು ಡಿಸ್ಕಸ್ ಮಾಡುತ್ತೆ. ಸಿಂಪಲ್. ಪರ್ಸನಲ್ ಮತ್ತೆ ಪಬ್ಲಿಕ್ ಬಗ್ಗೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಕೂಲ್. ಇದು ಅರ್ಥ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಇದರಿಂದ ನನಗೂ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗಿದೆ ಅಂತ. ಸಿಂಪಲ್. ಎಲ್ಲರೂ ಆನ್ಸರ್ ಅನ್ನ ಮಾಡಬೇಕು. ಕ್ವಶನ್ ಏನಿದೆ? ಸುರೇಶ್ ಹ್ಯಾಸ್ 1000 rupees. ಸುರೇಶ್ ಹತ್ರ 1000 ರೂಪಾಯಿ ಇದೆ. ಸ್ಪೆಂಡ್ಸ್ 1200 rupees. ಆತ 1200 ರೂಪಾಯಿ ಖರ್ಚು ಮಾಡ್ತಾನೆ. ಈಸ್ ಸುರೇಶ್ ಇನ್ ಡೆಟ್. ಸುರೇಶ್ ಸಾಲದಲ್ಲಿ ಸಿಲುಕಿದ್ದಾನೆ. ಎಸ್ ಆರ್ ನೋ? ಸಿಲುಕಿದ್ರೆ ಎಸ್ ಅಂತ ಹೇಳಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಬೇಗ ಬೇಗ ಮಾಡಿ. ಮಾಡ್ತಾ ಇದ್ದೀರಾ ತಾನೆ? ಎಸ್. ದ ಕರೆಕ್ಟ್ ಆನ್ಸರ್ ಎಸ್. ಅವನು ಸಾಲದಲ್ಲಿದ್ದಾನೆ. ಯಾಕಂದ್ರೆ 200 ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ದಾನೆ. ಕೂಲ್. ಆಸಮ್. ಈಗ ಪರ್ಸನಲ್ ಫೈನಾನ್ಸ್ ಮತ್ತೆ ಪಬ್ಲಿಕ್ ಫೈನಾನ್ಸ್ ಏನು ಅಂತ ನಮ್ಗೆ ಗೊತ್ತಾಗಿದೆ. ಅವರ ನಡುವೆ ಇರುವಂತಹ ಡಿಫರೆನ್ಸ್ ಅನ್ನ ತಿಳ್ಕೊಳ್ಳೋಣ. ಸೊ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇಲ್ಲಿ ಪ್ರೈವೇಟ್ ಆರ್ ಪರ್ಸನಲ್, ಖಾಸಗಿ, ವೈಯಕ್ತಿಕ, ಇಲ್ಲಿ ಪಬ್ಲಿಕ್ ಇರುತ್ತೆ. ಮಧ್ಯದಲ್ಲಿ ಯಾವುದರ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೇವೆ ಅಂತ ಬರೆದೆ. ರಿಲೇಟ್ಸ್ ಟು, ಸಂಬಂಧಿಸಿದೆ. ಸೊ ಪ್ರೈವೇಟ್ ಪರ್ಸನಲ್ ಫಿನಾನ್ಸ್ ಯಾವುದಕ್ಕೆ ರಿಲೇಟ್ ಆಗಿದೆ? ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ಒನ್ ಪರ್ಸನ್ ಆರ್ ಒನ್ ಫ್ಯಾಮಿಲಿ. ಆಲ್ರೆಡಿ ಹೇಳಿರುವ ಹಾಗೆ ಇದು ರಿಲೇಟ್ ಆಗಿರುವಂತಹದ್ದು ಪರ್ಸನ್ ಅಥವಾ ಫ್ಯಾಮಿಲಿಗೆ. ಅದೇ ಪಬ್ಲಿಕ್ಗೆ ಬರೋದಾದ್ರೆ ಇದು ಗವರ್ನಮೆಂಟ್ಗೆ ಸಂಬಂಧಿಸಿದ್ದು, ಸರ್ಕಾರಕ್ಕೆ ಸಂಬಂಧಿಸಿದ್ದು. ಕುಟುಂಬ, ವ್ಯಕ್ತಿಯಲ್ಲಿ ಬಂದ್ರೆ ಇಲ್ಲಿ ಬರೋದು ಸರ್ಕಾರ. ಪಬ್ಲಿಕ್ ಅಂದ್ಕೊಳ್ಳೆ ಗವರ್ಮೆಂಟ್ ನೆನಪಿಗೆ ಬರಬೇಕು. ಕೂಲ್. ಆಸಮ್. ನೆಕ್ಸ್ಟ್ ಇರುವಂತದ್ದು ಕ್ಯಾಲ್ಕುಲೇಟೆಡ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಿಮ್ಮ ಫ್ಯಾಮಿಲಿಯಲ್ಲೇ ನೋಡೋದಾದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಫೈನಾನ್ಸ್ ಅನ್ನ? ನಿಮ್ದು ಎಷ್ಟು ಇನ್ಕಮ್ ಇರುತ್ತೋ, ಸ್ಯಾಲ್ರಿ ಇರುತ್ತೋ, ಅದರ ಅಕಾರ್ಡಿಂಗು ನೀವು ಎಷ್ಟು ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಕರೆಕ್ಟ್ ತಾನೆ? ಇಂಡಿವಿಜುವಲ್ಸ್ ಕ್ಯಾಲ್ಕುಲೇಟ್ ದರ್ ಇನ್ಕಮ್ ಬಿಫೋರ್ ಹ್ಯಾಂಡ್ ಅಂಡ್ ದೆನ್ ಸ್ಪೆಂಡ್ ಇಟ್ ಅಕಾರ್ಡಿಂಗ್ಲಿ.
ನಿಮ್ಮ ಇನ್ಕಮ್ ಅಥವಾ ಆದಾಯ ಎಷ್ಟಿದೆ ಅಂತ ಮೊದಲೇ ಡಿಸ್ಕಸ್ ಮಾಡಿ ಅದರ ನಂತರ ಎಷ್ಟು ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಟ್ರಿಪ್ಗೆ ಹೋಗ್ಬೇಕೋ ಬೇಡವೋ, ಆ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕೋ ಬೇಡವೋ, ಇದೆಲ್ಲ ಡಿಸೈಡ್ ಆಗೋದು ಯಾವುದ್ರ ಮೇಲೆ? ಇನ್ಕಮ್ನ ಮೇಲೆ. ಆದರೆ ಅದೇ ಗೌರ್ಮೆಂಟ್ ಏನ್ ಮಾಡುತ್ತೆ? ಉಲ್ಟಾ ಮಾಡುತ್ತೆ. ಗವರ್ನಮೆಂಟ್ ಕ್ಯಾಲ್ಕುಲೇಟ್ಸ್ ಇಟ್ಸ್ ಎಕ್ಸ್ಪೆಂಡಿಚರ್ ಫಸ್ಟ್ ಅಂಡ್ ದೆನ್ ಅಡ್ಜಸ್ಟ್ ಇಟ್ಸ್ ಇನ್ಕಮ್ ಅಕಾರ್ಡಿಂಗ್ಲಿ. ಗೌರ್ಮೆಂಟ್ ಮೊದಲಿಗೆ ತನ್ನ ಎಕ್ಸ್ಪೆಂಡಿಚರ್ ಎಷ್ಟು ಖರ್ಚು ಮಾಡಬೇಕು, ತಾನೆಷ್ಟು ರೋಡನ್ನು ಬಿಲ್ಡ್ ಮಾಡಬೇಕು, ತಾನೆಷ್ಟು ಹಾಸ್ಪಿಟಲ್ ಕಟ್ಟಬೇಕು, ಇವೆಲ್ಲ ಡಿಸೈಡ್ ಮಾಡುತ್ತೆ. ಅದಾದ್ಮೇಲೆ ಜನರಿಗೆ ಎಷ್ಟು ಟ್ಯಾಕ್ಸ್ ಹಾಕಬೇಕು, ಅದರಿಂದ ಹೇಗೆ ದುಡ್ಡು ತಗೊಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಉಲ್ಟಾ ಪಲ್ಟಾ. ಓಕೆ, ಸರ್ಕಾರ ಮೊದಲು ತನ್ನ ಖರ್ಚನ್ನ ಲೆಕ್ಕ ಹಾಕಿ ನಂತರ ಅದಕ್ಕೆ ತಕ್ಕಂತೆ ಆದಾಯವನ್ನು ಸರಿ ಹೊಂದಿಸುತ್ತೆ. ಸಿಂಪಲ್. ಇಂಡಿವಿಜುವಲ್ ನಾನೇನ್ ಮಾಡ್ತೇನೆ, ನನ್ನ ಸ್ಯಾಲ್ರಿ ಅಕಾರ್ಡಿಂಗು ಎಷ್ಟು ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡ್ತೇನೆ. ಅದೇ ಗೌರ್ಮೆಂಟ್ ಏನ್ ಮಾಡುತ್ತೆ, ನಾನೆಷ್ಟು ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಷ್ಟು ಇನ್ಕಮ್ ಬೇಕು ಅಂತ ಡಿಸೈಡ್ ಮಾಡುತ್ತೆ. ಉಲ್ಟಾ. ತಿಳಿದು ತಾನೆ? ಎಸ್. ನೆಕ್ಸ್ಟ್ ಡಿಸ್ಕಸ್. ಸಿಂಪಲ್. ನಿಮ್ಮ ಒಂದು ಪರ್ಸನಲ್ ಅಥವಾ ಮನೆಯ ಏನು ಫೈನಾನ್ಸ್ ಇದೆಯೋ ಅದನ್ನ ಯಾವ್ದಾದ್ರು ಟಿವಿಲಿ ಹೋಗಿ ಡಿಸ್ಕಸ್ ಮಾಡ್ತಾರ? ನ್ಯೂಸ್ ಆಂಕರ್ ಬಂದು ಆದರ್ಶ್ ಅವರ ಮನೆಯ ಆದಾಯ ಇಷ್ಟಿದೆ, ಇಷ್ಟು ಖರ್ಚಾಯ್ತು ಅಂತ ಡಿಸೈಡ್ ಮಾಡ್ತಾರ? ಇಲ್ಲ ತಾನೆ? ಎಸ್. ಸೊ ಟ್ರಾನ್ಸಾಕ್ಷನ್ಸ್ ಆರ್ ಕೆಪ್ಟ್ ಕಾನ್ಫಿಡೆನ್ಷಿಯಲ್. ವಹಿವಾಟುಗಳನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಆದರೆ ಅದೇ ಗೌರ್ಮೆಂಟ್ ಏನಾಗತ್ತೆ, ಬಜೆಟ್ ಕೇಳಿರ್ತೀರ ಪಾರ್ಲಿಮೆಂಟ್ ಅಲ್ಲಿ, ದೊಡ್ಡ ದೊಡ್ಡ ಟಿವಿಗಳಲ್ಲಿ ಇಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೇವೆ, ಇಲ್ಲಿಂದ ಇನ್ಕಮ್ ತೆಗೆದುಕೊಳ್ತಾ ಇದ್ದೇವೆ ಅಂತ ಡಿಸ್ಕಸ್ ಮಾಡ್ತಾರೆ. ಇನ್ ದ ಲೆಜಿಸ್ಲೇಟಿವ್ ಹೌಸಸ್, ಶಾಸಕಾಂಗ ಸಭೆಗಳಲ್ಲಿ ಚರ್ಚಿಸಲಾಗತ್ತೆ. ಬಜೆಟ್ ಸೆಷನ್ ಅನ್ನ ಕರೀತಾರೆ. ರಾಜ್ಯ ಮಟ್ಟದಲ್ಲಿರಬಹುದು, ಕೇಂದ್ರ ಮಟ್ಟದಲ್ಲಿರಬಹುದು, ಲೋಕಸಭೆ ರಾಜ್ಯಸಭೆಗಳಲ್ಲಿ ಡಿಸ್ಕಸ್ ಮಾಡ್ತಾರೆ, ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಕಾನ್ಫಿಡೆನ್ಷಿಯಲ್, ಗೌಪ್ಯ, ಇಲ್ಲಿ ಓಪನ್ ಡಿಸ್ಕಷನ್ ಆಗುತ್ತೆ. ಸೇವ್. ಸಿಂಪಲ್. ಪ್ರತಿಯೊಬ್ಬರು ಏನೋ, ನಾನಿದ್ರೆ ನನ್ನ ಕುಟುಂಬದಲ್ಲಿ ಹಣವನ್ನ ಸೇವ್ ಮಾಡಬೇಕು ಅನ್ನೋದು ನನ್ನ ಪ್ರೈಮರಿ ಫೋಕಸ್ ಆಗಿರುತ್ತೆ. ಮುಂದೇನಾದ್ರೂ ಎಮರ್ಜೆನ್ಸಿ ಆದ್ರೆ, ಹೀಗಾಗಿ ಸೇವ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿರುತ್ತೆ. ವೆನ್ ಆನ್ ಇಂಡಿವಿಜುವಲ್ ಆರ್ ಅ ಫ್ಯಾಮಿಲಿ ಸೇವ್ಸ್ ಮನಿ, ಇಟ್ ವಿಲ್ ಸಪ್ಲಿಮೆಂಟ್ ದೇರ್ ಪ್ರಾಸ್ಪೆರಿಟಿ. ನಾನು ಸೇವ್ ಮಾಡೋದ್ರಿಂದ ನನ್ನ ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ. ಒಬ್ಬ ವ್ಯಕ್ತಿ ಅಥವಾ ಕುಟುಂಬ ಹಣವನ್ನ ಉಳಿಸಿದಾಗ ಅದು ಅವರ ಸಮೃದ್ಧಿಗೆ ಪೂರಕವಾಗುತ್ತೆ. ಆದರೆ ಅದೇ ಪಬ್ಲಿಕ್ ಫೈನಾನ್ಸ್ ಅಲ್ಲಿ ಏನಾಗುತ್ತೆ, ವೆನ್ ದ ಗವರ್ನಮೆಂಟ್ ಸೇವ್ಸ್ ಮನಿ, ಗ್ರೋತ್ ಈಸ್ ಸ್ಟಂಟೆಡ್. ಸೊ ಗವರ್ನಮೆಂಟ್ ದುಡ್ಡು ಉಳಿಸ್ತಾ ಹೋದ್ರೆ ಏನಾಗತ್ತೆ, ಡೆವಲಪ್ಮೆಂಟೇ ಆಗಲ್ಲ. ಏನ್ ಸರ್ ಹಾಗಂತೀರಾ? ಸಿಂಪಲ್. ದುಡ್ಡು ಉಳಿಸ್ತಾ ಹೋಗುತ್ತೆ, ರಸ್ತೆ ಆಗಲ್ಲ, ಹಾಸ್ಪಿಟಲ್ಸ್ ಆಗಲ್ಲ, ಕಾಲೇಜಸ್ಗಳಾಗಲ್ಲ, ಅದರಿಂದ ಏನು ಇನ್ನು ಡೆವಲಪ್ಮೆಂಟೇ ಆಗಲ್ಲ. ಹೆನ್ಸ್ ಗವರ್ನಮೆಂಟ್ಸ್ ಆಲ್ವೇಸ್ ಟ್ರೈ ಟು ಶೋ ಮೋರ್ ಎಕ್ಸ್ಪೆಂಡಿಚರ್ ಆನ್ ಡೆವಲಪ್ಮೆಂಟಲ್ ವರ್ಕ್ಸ್. ಹೀಗಾಗಿ ಗವರ್ನಮೆಂಟ್ ಆದಷ್ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಹಣವನ್ನ ಖರ್ಚು ಮಾಡುತ್ತೆ. ಸರ್ಕಾರ ಹಣವನ್ನ ಉಳಿಸಿದಾಗ ಬೆಳವಣಿಗೆ ಕುಂಠಿತವಾಗುತ್ತದೆ. ಆದ್ದರಿಂದ ಸರ್ಕಾರಗಳು ಯಾವಾಗಲೂ ಅಭಿವೃದ್ಧಿ ಕಾರ್ಯಗಳ ಮೇಲೆ ಹೆಚ್ಚಿನ ವೆಚ್ಚವನ್ನ ತೋರಿಸಲು ಪ್ರಯತ್ನಿಸುತ್ತವೆ. ಫಾರ್ ಎಕ್ಸಾಂಪಲ್, ನಮ್ಮ ಇಂಡಿಯಾವನ್ನ ತೆಗೆದುಕೊಳ್ಳೋಣ. ಇಂಡಿಯಾ ನಮ್ಮ ದೇಶ. ಇಂಡಿಯಾ ಒಂದು ಡೆವಲಪಿಂಗ್ ಕಂಟ್ರಿನ ಅಥವಾ ಡೆವಲಪ್ಡ್ ಕಂಟ್ರಿನ? ಅಭಿವೃದ್ಧಿ ಹೊಂದಿದ ರಾಷ್ಟ್ರನೋ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರನೋ? ಕಮೆಂಟ್ ಮಾಡಿ. ಎಸ್, ಇಂಡಿಯಾ ಈಸ್ ಅ ಡೆವಲಪಿಂಗ್ ಕಂಟ್ರಿ. ಸೊ ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇವೆ. ಸೊ ಇಂತಹ ಕಂಟ್ರೀಸ್ಗಳಲ್ಲಿ ಏನಾಗಬೇಕು, ಆದಷ್ಟು ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಮಾಡಬೇಕು, ಆದಷ್ಟು ಡೆವಲಪ್ಮೆಂಟ್ ವರ್ಕ್ ಮೇಲೆ ಹಣ ಹಾಕಬೇಕು. ರಸ್ತೆ ಮಾಡೋದಿರಬಹುದು, ಬ್ರಿಡ್ಜಸ್ ಇರ್ಬೋದು, ಡ್ಯಾಮ್ಸ್ ಇರ್ಬೋದು, ಇಂತಹ ಡೆವಲಪ್ಮೆಂಟ್ ವರ್ಕ್ ಅಲ್ಲಿ ಆದಷ್ಟು ಹಣವನ್ನ ಹಾಕಬೇಕು. ಆದರೆ ಅದೇ ಒಂದು ಕಂಟ್ರಿ, ಫಾರ್ ಎಕ್ಸಾಂಪಲ್ ಇಂಡಿಯಾ ಒಂದು 30 ವರ್ಷದ ನಂತರ ಡೆವಲಪ್ಡ್ ಕಂಟ್ರಿ ಆಗಿದೆ ಅನ್ಕೊಳ್ಳೋಣ, ಅಭಿವೃದ್ಧಿ ಹೊಂದಿದೆ ಅನ್ಕೊಳ್ಳೋಣ. ಸೊ
ಆ ಒಂದು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರ ಕಂಟಿನ್ಯೂಸ್ 10 ವರ್ಷ ತನಕ ಅದೇ ರೀತಿ ಅಭಿವೃದ್ಧಿ ಹೊಂದುತ್ತಾ ಇದ್ರೆ ಆಮೇಲೆ ಗವರ್ಮೆಂಟ್ ಸೇವ್ ಮಾಡೋದಕ್ಕೆ ಇದು ಮಾಡಬೇಕು. ಸೊ ಡೆವಲಪಿಂಗ್ ಇತ್ತಂದ್ರೆ ಆದಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕು, ಅದೇ ಡೆವಲಪ್ಡ್ ಆಯ್ತಂದ್ರೆ ಆದಷ್ಟು ಸೇವ್ ಮಾಡಬೇಕು. ತಿಳಿತಾ ಇದೆ ತಾನೇ? ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಸಿ ಆಗಿರುವಂತಹ ಕಾನ್ಸೆಪ್ಟ್. ಕುಟುಂಬದವರು ಸೇವ್ ಮಾಡಬೇಕು, ಗೌರ್ಮೆಂಟ್ದವರು ಆದಷ್ಟು ಖರ್ಚು ಮಾಡಬೇಕು. ಕೂಲ್, ಆಸಮ್. ಸೊ ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅ ಫ್ಯಾಮಿಲಿ ಶುಡ್ ಸೇವ್ ಮನಿ. ಕುಟುಂಬವು ಹಣವನ್ನ ಉಳಿಸಬೇಕು. ಎಸ್ ಆರ್ ನೋ? ಹೌದಾ, ಕುಟುಂಬ ಮನಿಯನ್ನ ಉಳಿಸ್ಬೇಕೋ ಬೇಡವೋ? ಎಸ್, ಕುಟುಂಬ ಹಣವನ್ನ ಉಳಿಸ್ಬೇಕು. ಸೊ ಎಸ್. ಪಬ್ಲಿಕ್ ಫೈನಾನ್ಸ್. ಈಗ ಒಂದು ಜನರಲ್ ನಮಗೆ ಐಡಿಯಾ ಸಿಕ್ಕಿದೆ ಪಬ್ಲಿಕ್ ಫೈನಾನ್ಸ್ ಅಂದ್ರೇನು ಅಂತ. ಹಾಗಾದ್ರೆ ಇದರ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ, ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹೌ ಇಸ್ ದ ಜೋಶ್? ಹಾಯ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಯ್ ಇತ್ತು ಅಂದ್ರೆ. ಓಕೆ, ಆಸಮ್. ಸೊ ಅ ಗವರ್ನಮೆಂಟ್ ವಿತ್ ಅನ್ ಇಂಟೆನ್ಷನ್, ಗವರ್ಮೆಂಟ್ನ ಇಂಟೆನ್ಷನ್ ಅಥವಾ ಏಮ್ ಏನಾಗಿರುತ್ತೆ, ಗುರಿ, ಟು ಎಸ್ಟಾಬ್ಲಿಷ್ ಇಕನಾಮಿಕ್ ಪ್ರೋಗ್ರೆಸ್. ನೇಷನ್ನ ಪ್ರೋಗ್ರೆಸ್ ಆಗಬೇಕು. ಸೊ ನೇಷನ್ನ ಪ್ರೋಗ್ರೆಸ್ ಆಗಬೇಕು ಅನ್ನೋದು ಗವರ್ಮೆಂಟ್ನ ಏಮ್ ಆಗಿರುತ್ತೆ. ಅಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸ್ಟೇಬಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ದೇಶ ಗ್ರೋತ್ ಆಗ್ತಾ ಇದೆ ಅಂದ್ರೆ ಈ ರೀತಿ ಕಂಟಿನ್ಯೂಸ್ ಗ್ರೋತ್ ಆಗ್ತಾ ಇರಬೇಕು. ಅದೇ ಒಂದ್ಸಲ ಈ ರೀತಿ ಕೆಳಗೆ ಹೋಗಿ ಮತ್ತೆ ಕೆಳಗೆ ಬಂದು ಈ ರೀತಿ ಆಗಬಾರ್ದು. ಸೊ ಸಡನ್ ಚೇಂಜಸ್ ಆಗಬಾರ್ದು, ಸ್ಟೇಬಲ್ ಆಗಿರಬೇಕು. ಅದೇ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಕೇಳ್ತಾರೆ. ಅನೌನ್ಸಸ್ ದ ಫಿಸ್ಕಲ್ ಪಾಲಿಸಿ ರಿಲೇಟೆಡ್ ಟು ಇಟ್ಸ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆಟ್. ಸೊ ಗವರ್ನಮೆಂಟ್ ಈ ಏಮ್ಗೋಸ್ಕರ ಫಿಸ್ಕಲ್ ಪಾಲಿಸಿ, ಫಿಸ್ಕಲ್ ಅಂದ್ರೆ ಹಣಕಾಸು ನೀತಿಯನ್ನ ಮಾಡುತ್ತೆ. ಅದರಲ್ಲಿ ಅದರ ಇನ್ಕಮ್ ಎಷ್ಟಿದೆ, ಎಕ್ಸ್ಪೆಂಡಿಚರ್ ಎಷ್ಟಿದೆ, ಡೆಟ್ ಎಷ್ಟಿದೆ ಅನ್ನೋದನ್ನ ತಿಳಿಸುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಗವರ್ನಮೆಂಟ್ನ ಮೇನ್ ಏಮ್ ಏನಾಗಿರುತ್ತೆ, ದೇಶ ಮುಂದೋಗ್ಬೇಕು, ಪ್ರೋಗ್ರೆಸ್ ಆಗಬೇಕು. ಕರೆಕ್ಟ್ ತಾನೆ? ಆ ದೇಶ ಪ್ರೋಗ್ರೆಸ್ ಆಗ್ಬೇಕಂದ್ರೆ ಏನಾಗಬೇಕು, ದೇಶದಲ್ಲಿ ಇಕಾನಮಿ ಸ್ಟೇಬಲ್ ಆಗಿರ್ಬೇಕು. ಒಂದ್ಸಲ ಢಮಕ್ ಅಂತ ಬಿದ್ರೆ ಏನಾಗುತ್ತೆ, ಆ ನೇಷನ್ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗಲ್ಲ. ಹೀಗಾಗಿ ಆ ಸ್ಟೆಬಿಲಿಟಿ ಅನ್ನೋದಿರ್ಬೇಕು. ಆ ಸ್ಟೆಬಿಲಿಟಿ ಇರಬೇಕು. ನೇಷನ್ ಪ್ರೋಗ್ರೆಸ್ ಆಗಬೇಕು ಅಂದ್ರೆ ಏನು, ನೇಷನ್ ಅಂದ್ರೆ ಏನು, ಅದು ಜನರಿಂದ ಕೂಡಿರುವಂತಹದ್ದು, ಪೀಪಲ್. ಸೊ ಆ ಸಿಟಿಜನ್ಸ್ಗಳು ಸಹ ವೆಲ್ಫೇರ್ ಆಗಬೇಕು, ಆ ಜನರೂ ಸಹ ಕಲ್ಯಾಣ ಆಗಬೇಕು. ನೇಷನ್ ಪ್ರೋಗ್ರೆಸ್ ಆಗಬೇಕು ಅಂದ್ರೆ ಆ ಜನರ ಡೆವಲಪ್ಮೆಂಟ್ ಆಗಬೇಕು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕು. ಅದಕ್ಕೋಸ್ಕರನೇ ಈ ಫಿಸ್ಕಲ್ ಪಾಲಿಸೀಸ್ಗಳು ಬರುತ್ತೆ. ಫಿಸ್ಕಲ್ ಪಾಲಿಸಿ ಅಂದ್ರೆ ಸೇಮ್, ಫಿಸ್ಕಲ್ ಅಂದ್ರೆ ಹಣಕಾಸು, ದುಡ್ಡಿಗೆ ಸಂಬಂಧಿಸಿದ್ದು. ಇದರಲ್ಲಿ ಎಕ್ಸ್ಪೆಂಡಿಚರು, ಡೆಪ್ಟು, ಇನ್ಕಮ್ಮು ಇದನ್ನ ಡಿಸ್ಕಸ್ ಮಾಡ್ಲಾಕತ್ತೆ. ತಿಳಿತು ತಾನೇ? ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ನೋಡಿ, ಗವರ್ಮೆಂಟ್ ಇದೆ. ಗವರ್ಮೆಂಟ್ನ ಇಂಟೆನ್ಷನ್ ಅಥವಾ ಏಮ್, ಉದ್ದೇಶ ಏನಾಗಿರುತ್ತೆ, ಇಕನಾಮಿಕ್ ಸ್ಟೆಬಿಲಿಟಿಯನ್ನ ಕೊಡಬೇಕು, ದೇಶಕ್ಕೆ ಪ್ರೋಗ್ರೆಸ್ ಆಗಬೇಕು, ಕಾಮನ್ ಸಿಟಿಜನ್ಸ್ ವೆಲ್ಫೇರ್ ಆಗಬೇಕು, ಜನರ ಉದ್ಧಾರ ಆಗಬೇಕು. ಸೊ ಅದಕ್ಕಾಗಿ ಅದು ಏನ್ ಮಾಡುತ್ತೆ, ಘೋಷಿಸುತ್ತೆ. ಏನನ್ನ? ಫಿಸ್ಕಲ್ ಪಾಲಿಸಿ, ಹಣಕಾಸು ನೀತಿಯನ್ನ ಘೋಷಿಸುತ್ತೆ. ಆ ಹಣಕಾಸು ನೀತಿಯಲ್ಲಿ ಏನಿರುತ್ತೆ, ಇನ್ಕಮ್ ಆದಾಯ ಇರಬಹುದು, ಎಕ್ಸ್ಪೆಂಡಿಚರ್ ವೆಚ್ಚ ಎಷ್ಟೇ ಆಗಿದೆ ಅದು ಇರಬಹುದು, ಡೆಟ್ ಸಾಲ ಎಷ್ಟಿದೆ ಅದನ್ನ ಇದು ಸೂಚಿಸುತ್ತೆ. ಎಲ್ಲರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಈ ಫ್ಲೋ ಚಾರ್ಟ್ ನಿಮಗೆ ಈಸಿಯಾಗಿ ಆ ಹಿಂದಿನ ಒಂದು ಸೆಂಟೆನ್ಸ್ಗಳನ್ನ ಬ್ರೇಕ್ ಮಾಡಿ ತೋರಿಸುತ್ತೆ. ಕೀವರ್ಡ್ಸ್ ಏನು, ಗವರ್ಮೆಂಟ್ ಒಂದು ಕೀವರ್ಡ್ ಬಿಡಿ, ಅದನ್ನ ಬಿಟ್ಟು ಇಕನಾಮಿಕ್ ಸ್ಟೆಬಿಲಿಟಿ, ನೇಷನ್ ಪ್ರೋಗ್ರೆಸ್, ಸಿಟಿಜನ್ಸ್ ವೆಲ್ಫೇರ್, ಫಿಸ್ಕಲ್ ಪಾಲಿಸಿ, ಇವು ಇಂಪಾರ್ಟೆಂಟ್ ಕೀವರ್ಡ್ಸ್ಗಳಾಗತ್ತೆ. ಕೂಲ್, ಆಸಮ್. ಸೊ ಈ ಫಿಸ್ಕಲ್ ಪಾಲಿಸಿ ಅಂತ ತಿಳ್ಕೊಂಡ್ವಿ. ಅದರಲ್ಲಿ ಎಕ್ಸ್ಪೆಂಡಿಚರ್ ಇರುತ್ತೆ, ಇನ್ಕಮ್ ಇರುತ್ತೆ, ಡೆಟ್ ಇರುತ್ತೆ.
ಅದೇ ಅದರ ಏಮ್ ಏನು, ಗುರಿ ಏನಾಗಿರುತ್ತೆ ಆ ಫಿಸ್ಕಲ್ ಪಾಲಿಸಿದು? ಫಾರ್ಮ್ಯುಲೇಟ್ ಮೆಥಡ್ಸ್ ಟು ಈಕ್ವಿಟಬಲಿ ಡಿಸ್ಟ್ರಿಬ್ಯೂಟ್. ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಈಕ್ವಿಟಬಲಿ, ಯಾರಿಗೂ ಮೋಸ ಆಗಬಾರ್ದು, ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಸೊ ಇದರ ಮುಖ್ಯ ಗುರಿನೇ ಅದಾಗಿರುತ್ತೆ. ಹಣಕಾಸು ಸಮನಾಗಿ ಹಂಚಿಕೆ ಮಾಡುವ ವಿಧಾನಗಳನ್ನ ರೂಪಿಸುತ್ತೆ. ಏನನ್ನ ಹಂಚಿಕೆ ಮಾಡೋದು? ನ್ಯಾಚುರಲ್ ವೆಲ್ತ್, ಆ ದೇಶದ ನೈಸರ್ಗಿಕ ಸಂಪತ್ತು ಇರಬಹುದು, ಭೂಮಿ ಅದು ಒಂದು ನೈಸರ್ಗಿಕ ಸಂಪತ್ತು, ಮಿನರಲ್ಸ್ ಇರಬಹುದು. ಈ ರೀತಿಯಾಗಿ ಯಾವುದರಲ್ಲೂ ಸಹ ಮೋಸ ಆಗಬಾರ್ದು. ಲೇಬರ್, ಕಾರ್ಮಿಕರು, ಅವರಿಗೂ ಸಹ ಇಕ್ವಿಟೇಬಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಬಂಡವಾಳ ಹೂಡಿಕೆ, ಏನೇ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಹಣವನ್ನು ಹಾಕೋದಿರ್ಬೋದು, ಕ್ಯಾಪಿಟಲ್. ಮ್ಯಾಕ್ಸಿಮೈಸ್ ಪ್ರೊಡಕ್ಷನ್, ಇವೆಲ್ಲದರಿಂದ ಏನಾಗತ್ತೆ, ನಾನು ನ್ಯಾಚುರಲ್ ರಿಸೋರ್ಸಸ್ಗಳನ್ನ ಬಳಸ್ಕೊಳ್ತೇನೆ, ಲೇಬರ್ಸ್ ಇದ್ದಾರೆ, ಹಾಗೆಯೇ ಇನ್ವೆಸ್ಟ್ಮೆಂಟ್ ಇದೆ, ಅದರಿಂದ ನಾನು ಏನಾದರೂ ಉತ್ಪಾದನೆ ಮಾಡ್ತೇನಲ್ಲ ಅದು ಸಹ ಮ್ಯಾಕ್ಸಿಮೈಸ್ ಆಗಬೇಕು, ಅದರಿಂದ ದೇಶಕ್ಕೆ ಲಾಭ ಆಗುತ್ತೆ. ಸೊ ಇದೇ ಈ ಫಿಸ್ಕಲ್ ಪಾಲಿಸಿಯ ಮೇನ್ ಏಮ್ ಆಗಿರುತ್ತೆ. ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಕೂಲ್, ಆಸಮ್. ಬ್ಯಾಲೆನ್ಸ್ಡ್ ಗ್ರೋತ್, ಸ್ಟೆಬಿಲಿಟಿ ಅಂತ ಹೇಳಿದ್ದೆ, ಅದೇ ಅದರ ಒಂದು ಮುಂದುವರಿದ ರೂಪ ಅಂತ ಕರಿಬಹುದು. ಬ್ಯಾಲೆನ್ಸ್ಡ್ ಗ್ರೋತ್, ಸಮತೋಲಿತ ಬೆಳವಣಿಗೆಯನ್ನ ಖಚಿತಪಡಿಸಿಕೊಳ್ಳಿ. ಇಲ್ಲಿ ನೀವು ನೋಡಬಹುದು, ಸ್ಮಾಲ್ ಇತ್ತು, ಹಾಯ್ ಆಯ್ತು, ಮತ್ತು ಹಾಯ್ ಆಯ್ತು, ಹೋಯ್ತು. ಬ್ಯಾಲೆನ್ಸ್ಡ್ ಗ್ರೋತ್ ಆಗ್ತಾ ಇದೆ. ಅದೇ ಫಾರ್ ಎಕ್ಸಾಂಪಲ್ ಇದಿತ್ತು, ಇದೊಂಥರ ಕೆಳಗೆ ಹೋಗ್ಬಿತ್ತು, ಮುಂದಿನ ವರ್ಷ ಮತ್ತೆ ಫುಲ್ ಏರ್ತು, ಮತ್ತೆ ಕೆಳಗೆ ಬಿತ್ತು. ಈ ರೀತಿ ಆದ್ರೆ ಏನಾಗುತ್ತೆ, ಇನ್ನು ಡೆವಲಪ್ಮೆಂಟ್ ಕಂಟಿನ್ಯೂಸ್ ಒಂದು ಬ್ಯಾಲೆನ್ಸೇ ಇರಲ್ಲ. ಹೀಗಾಗಿ ಬ್ಯಾಲೆನ್ಸ್ಡ್ ಗ್ರೋತ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂತಹ ಬ್ಯಾಲೆನ್ಸ್ ಬೇಕು, ಇಂತಹ ಸ್ಟೆಬಿಲಿಟಿ ಬೇಕು ಅಂದ್ರೆ ಏನ್ ಮಾಡಬೇಕು? ಇಕನಾಮಿಕ್ ಸ್ಟೆಬಿಲಿಟಿ ಬೈ ಇರಾಡಿಕೇಟಿಂಗ್ ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ. ಸೊ ಯಾವುದೇ ದೇಶದಲ್ಲೂ ಎಂಪ್ಲಾಯ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ನಿಂದ ಹಣ ಬರುತ್ತೆ. ಸೊ ಅಂತಹ ಎಂಪ್ಲಾಯ್ಮೆಂಟ್ ಏನಾಗಿರಬೇಕು, ಇರಾಡಿಕೇಟ್ ಅನ್ನ ನಾವು ಮಾಡಬೇಕು, ಅನ್ಎಂಪ್ಲಾಯ್ಮೆಂಟ್ ಅನ್ನ ಆದಷ್ಟು ಹೆಚ್ಚು ಜನರಿಗೆ ಉದ್ಯೋಗವನ್ನ ಕೊಡಬೇಕು. ಪಾವರ್ಟಿ, ಬಡತನ ಆದಷ್ಟು ಕಡಿಮೆ ಮಾಡಬೇಕು, ಆವಾಗ ಈ ಸ್ಟೆಬಿಲಿಟಿ ಸಿಗತ್ತೆ. ರೆಗ್ಯುಲೇಟ್ ಅಥವಾ ನಿಯಂತ್ರಿಸಿ. ನೀವು ಫ್ಯಾನ್ ರೆಗ್ಯುಲೇಟ್ ನೋಡಿರ್ತೀರಾ, ಅದು ರೆಗ್ಯುಲೇಟ್ ಮಾಡುತ್ತೆ ತಾನೆ ಸ್ಪೀಡ್ ಎಷ್ಟಿರಬೇಕು ಅಂತ. ಅದೇ ರೀತಿ ನಮ್ಮ ಸರಕು ಪ್ರೈಸ್ಗಳು, ಫಾರ್ ಎಕ್ಸಾಂಪಲ್ ಈರುಳ್ಳಿ ಬೆಲೆ ಒಂದಿನ 10 ರೂಪಾಯಿ ಕೆಜಿ ಇದ್ದು ಮತ್ತೊಂದಿನ 100 ರೂಪಾಯಿ ಕೆಜಿ ಆದ್ರೆ ಏನು? ಅದರಲ್ಲಿ ಯಾವುದೇ ಒಂದು ಬ್ಯಾಲೆನ್ಸ್ ಅನ್ನೋದೇ ಇಲ್ಲ. ಅದು ಒಂದ್ ದಿವಸ ಇಲ್ಲಿ ಹೋಗ್ತಾ ಇದೆ, ಒಂದ್ ದಿವಸ ಇಲ್ಲಿ ಬರ್ತಾ ಇದೆ. ಸೊ ಇಂತಹ ಕಮೋಡಿಟಿ ಪ್ರೈಸಸ್ ಮೇಲೆ ರೆಗ್ಯುಲೇಷನ್ ಇರಬೇಕು. ಫೈನಾನ್ಷಿಯಲ್ ಅಪ್ಹೀವಲ್ಸ್, ಹಣಕಾಸಿನ ಏರುಪೇರು. ಒಂದು ವರ್ಷ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಗತ್ತೆ, ಅದೇ ಮತ್ತೊಂದು ವರ್ಷ ಫುಲ್ ಲಾಸ್ ಆಗಿ ಹೋಗ್ಬಿಡುತ್ತೆ. ಏನೊಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದೇ ಇಲ್ಲ, ಸಿಕ್ಕಾಪಟ್ಟೆ ಏರು ಪೇರು ಆಗ್ತಾ ಇದೆ. ಇದು ಸಹ ಆ ಒಂದು ಫಿಸ್ಕಲ್ ಪಾಲಿಸಿಯಲ್ಲಿ ದೊಡ್ಡ ಹೊಡೆತವನ್ನ ಕೊಡುತ್ತೆ. ಸೊ ಹೀಗೆ ಮಾಡೋದ್ರಿಂದ ಈ ಇರಾಡಿಕೇಶನ್, ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ, ಈ ರೆಗ್ಯುಲೇಟ್ ಮಾಡೋದ್ರಿಂದ ಆ ದೇಶ ಇಕನಾಮಿಕ್ ಸ್ಟೆಬಿಲಿಟಿಯನ್ನ ಹೊಂದುತ್ತೆ. ಸ್ಟೆಬಿಲಿಟಿಯಿಂದ ಗ್ರೋತ್ ಆಗುತ್ತೆ, ಗ್ರೋತ್ ಇಂದ ನೇಷನ್ ಪ್ರೋಗ್ರೆಸ್ ಆಗುತ್ತೆ. ನೇಷನ್ ಪ್ರೋಗ್ರೆಸ್ ಅಂದ್ರೆ ಏನು? ಆ ದೇಶದ ಕಾಮನ್ ಸಿಟಿಜನ್ ಸಹ ಡೆವಲಪ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಕೂಲ್, ಆಸಮ್. ಸೊ ಇಲ್ಲಿ ನೀವು ನೋಡಬಹುದು, ಪಬ್ಲಿಕ್ ಫೈನಾನ್ಸ್ ಅಲ್ಲಿ ಏನಿರುತ್ತೆ, ಎಕ್ಸ್ಪೆಂಡಿಚರ್, ಇನ್ಕಮ್, ಡೆಪ್ಟ್. ಇದು ಇರಾಡಿಕೇಟ್ ಮಾಡಬೇಕು. ಏನನ್ನ ಇರಾಡಿಕೇಟ್ ಮಾಡಬೇಕು? ಪಾವರ್ಟಿಯನ್ನ, ಅನ್ಎಂಪ್ಲಾಯ್ಮೆಂಟ್ ಅನ್ನ ಇರಾಡಿಕೇಟ್ ಮಾಡಬೇಕು. ಹಾಗೆ ರೆಗ್ಯುಲೇಟ್ ಮಾಡಬೇಕು. ಏನನ್ನ ರೆಗ್ಯುಲೇಟ್ ಮಾಡಬೇಕು? ಪ್ರೈಸಸ್ಗಳನ್ನ ರೆಗ್ಯುಲೇಟ್ ಮಾಡಬೇಕು. ಅತಿ ಹೆಚ್ಚಿನ ಏರ್ಪೇರ್ ಆಗ್ತಾ ಇದ್ರೆ ಅದನ್ನ ರೆಗ್ಯುಲೇಟ್ ಮಾಡಬೇಕು. ಇದರಿಂದ ಮುಖ್ಯ ಉದ್ದೇಶ ಏನು? ಸ್ಟೆಬಿಲಿಟಿಯನ್ನ ತರೋದು. ಸೊ ಒಂದ್ ಕಡೆ ನಾವು ಸ್ಟೆಬಿಲಿಟಿ ಬೇಕಂದ್ರೆ ಈ ಫೈನಾನ್ಷಿಯಲ್ ಪಬ್ಲಿಕ್ ಅಲ್ಲಿ ಏನಿರ್ಬೇಕು? ಇವೆರಡೂ ಹೋಗ್ಬೇಕು. ಹಾಗೆ ಇವೆರಡರಲ್ಲೂ ಒಂದು ರೆಗ್ಯುಲೇಟ್ ಇರಬೇಕು. ತಿಳಿದು ತಾನೆ? ಎಸ್. ಹಿಂದಿನ ಸ್ಲೈಡ್ ಅನ್ನ ನಾವು ಈ ರೀತಿಯಾಗಿ ಈಸಿಯಾಗಿ ಬ್ರೇಕ್ ಡೌನ್ ಮಾಡಿ ತಿಳಿಸಿದ್ದೇವೆ. ಆಸಮ್. ಸಿಂಪಲ್, ಎಲ್ಲರೂ ಆನ್ಸರ್ ಮಾಡಬೇಕು. ಅ ಗವರ್ನಮೆಂಟ್ಸ್ ಇಂಟೆನ್ಷನ್
ಈಸ್ ಟು ಎಸ್ಟಾಬ್ಲಿಷ್ ಇಕನಾಮಿಕ್ ಪ್ರೋಗ್ರೆಸ್ ಅಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸರ್ಕಾರದ ಉದ್ದೇಶ ಆರ್ಥಿಕ ಪ್ರಗತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸ್ಥಾಪಿಸೋದು. ಇದು ಟ್ರೂನೋ ಫಾಲ್ಸೋ? ಟ್ರೂ ಆಗಿದ್ರೆ ಟಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫಾಲ್ಸ್ ಆಗಿದ್ರೆ ಎಫ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಇದು ನಿಮ್ಮ ಎಕ್ಸಾಮ್ಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಎಷ್ಟು ಕಮೆಂಟ್ ಮಾಡ್ತಿರೋ ಅಷ್ಟೇ ನಿಮ್ಮ ಮನಸ್ಸಲ್ಲೂ ಸಹ ಉಳಿಯುತ್ತೆ. ಅದು ಲಾಂಗ್ ಟೈಮ್ಗೋಸ್ಕರ ಎಕ್ಸಾಮ್ ಅಲ್ಲಿ ಆ ತರಹದ ಕ್ವಶನ್ ಬಂದಾಗ ನೀವು ಈಸಿಯಾಗಿ ನಿಮ್ಮ ಮೆಮರಿ ಇರುತ್ತಲ್ಲ, ಅದು ನಿಮ್ಮನ್ನ ಟ್ರಿಗರ್ ಮಾಡುತ್ತೆ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ಏನಂತೀರಾ? ಎಸ್. ಮತ್ತೊಂದು ಕ್ವಶನ್, ಇವರು ಯಾರು? ಇವರ ಹೆಸರು ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡೇ ಇರ್ತೀರಾ. ಎಸ್, ಯಾರಿವರು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ತಾನೆ? ತಿಳಿಸ್ಲೇಬೇಕು. ಆಸಮ್ ಬ್ಲಾಸಮ್. ಪಬ್ಲಿಕ್ ಫೈನಾನ್ಸ್ ನ ಮೀನಿಂಗ್ ಮತ್ತೆ ಇಂಪಾರ್ಟೆನ್ಸ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಬಜೆಟ್, ಆಯವ್ಯಯ. ಫೈನಾನ್ಸ್ ಅಂದ ಕೂಡಲೇ ಏನು? ಅದರಲ್ಲಿ ಇನ್ಕಮ್ ಇರುತ್ತೆ, ಎಕ್ಸ್ಪೆಂಡಿಚರ್ ಇರುತ್ತೆ. ಅದನ್ನೇ ನಾವು ಬಜೆಟ್ ಅಲ್ಲೂ ಸಹ ತಿಳ್ಕೊಳ್ತೇವೆ. ಬಜೆಟ್ ಸಿಂಪಲ್ ಇದೆ. ಪೆನ್ನನ್ನ ತೆಗೆದುಕೊಂಡ್ಬಿಡ್ತೇನೆ. ದ ಸ್ಟೇಟ್ಮೆಂಟ್. ಬಜೆಟ್ ಅನ್ನೋದು ಸ್ಟೇಟ್ಮೆಂಟ್ ಆಗಿರುತ್ತೆ. ಯಾವ ಸ್ಟೇಟ್ಮೆಂಟು? ಎಸ್ಟಿಮೇಟೆಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ಅ ಇಯರ್ ಪ್ರಿಪೇರ್ಡ್ ಬೈ ದ ಗವರ್ಮೆಂಟ್. ಬಜೆಟ್ ಅನ್ನ ಗವರ್ಮೆಂಟ್ ಪ್ರಿಪೇರ್ ಮಾಡುತ್ತೆ. ಸೊ ಗವರ್ಮೆಂಟ್ ಪ್ರಿಪೇರ್ ಮಾಡುವಂತಹ ಬಜೆಟ್ ಅಲ್ಲಿ ಏನಿರುತ್ತೆ? ಆ ದೇಶದ ಒಂದು ಇಯರ್ನ ಆ ದೇಶದ ಆದಾಯ ಎಷ್ಟಿದೆ, ಆ ದೇಶದ ಖರ್ಚು ಎಷ್ಟಿದೆ ಅನ್ನೋದರ ಒಂದು ಒಟ್ಟು ನೋಟ ಇರುತ್ತೆ. ಸಿಂಪಲ್. ನೀವು ನಿಮ್ಮ ಬಜೆಟ್ ಪರ್ಸನಲ್ ಬಜೆಟ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ವರ್ಷದಲ್ಲಿ ನಿಮ್ಮ ಇನ್ಕಮ್ ಎಷ್ಟಿದೆ, ನೀವು ಎಷ್ಟು ಖರ್ಚು ಮಾಡಿದ್ದೀರಾ, ಎಷ್ಟು ಉಳಿಸಿದ್ದೀರಾ. ಅದೇ ದೇಶಕ್ಕೆ ಬರೋದಾದ್ರೆ ಇದನ್ನ ನಾವು ದೇಶದ ಬಜೆಟ್ ಅಂತ ಕರಿತೇವೆ. ಸರ್ಕಾರ ಸಿದ್ಧಪಡಿಸಿದ ಒಂದು ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚದ ಹೇಳಿಕೆಯನ್ನ ಬಜೆಟ್ ಎಂದು ಕರೆಯಲಾಗುತ್ತೆ. ಇಲ್ಲಿ ನೀವು ನೋಡಬಹುದು, ಆಲ್ರೆಡಿ ಇವರನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದೆ. ಯಾರ್ಯಾರು ತಿಳಿಸಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ? ಎಲ್ರಿಗೂ ಚಪ್ಪಾಳೆ. ಇವರು ನಿರ್ಮಲಾ ಸೀತಾರಾಮನ್ ಅವರು ಆಗಿದ್ದಾರೆ, ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್. ಇವರ ಹಿಂದೆ ಇರುವಂತಹವರು ಯಾರು ಅದನ್ನು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆ, ಫೈನಾನ್ಷಿಯಲ್ ಇಯರ್. ಸೊ ಒಂದು ವರ್ಷದ ಬಜೆಟ್ ಇರುತ್ತೆ. ಸೊ ನಮ್ಮ ನಾರ್ಮಲ್ ಇಯರ್ ಜನವರಿಯಿಂದ ಸ್ಟಾರ್ಟ್ ಆದ್ರೆ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಏಪ್ರಿಲ್ 1 ಸ್ಟಾರ್ಟ್ ಆಗಿ 31 ಮಾರ್ಚ್ಗೆ ಮುಗಿಯುತ್ತೆ. ಫೂಲ್ಸ್ ಡೇ ಅಂತ ಕರಿತೇವಲ್ಲ, ಸೊ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ಬೋದು. ಏಪ್ರಿಲ್ 1 ಟು 31 ಮಾರ್ಚ್ ಬಹಳಷ್ಟು ಇಂಪಾರ್ಟೆಂಟ್ ಇದು. ಇನ್ ಇಂಡಿಯಾ ದ ಸೆಂಟ್ರಲ್ ಬಜೆಟ್ ಇಸ್ ಪ್ರಿಪೇರ್ಡ್ ಬೈ ದ ಫೈನಾನ್ಸ್ ಮಿನಿಸ್ಟರ್ ಇನ್ ಕನ್ಸಲ್ಟೇಷನ್ ವಿತ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸಿಂಪಲ್ ಇದೆ. ಭಾರತದಲ್ಲಿ ಕೇಂದ್ರದಲ್ಲಿ ಸೆಂಟ್ರಲ್ ಅಲ್ಲಿ ಏನೊಂದು ಬಜೆಟ್ ಪ್ರಿಪೇರ್ ಆಗುತ್ತೋ ಅದನ್ನ ಯಾರು ಪ್ರಿಪೇರ್ ಮಾಡ್ತಾರೆ? ಫೈನಾನ್ಸ್ ಮಿನಿಸ್ಟರು ಪ್ರಿಪೇರ್ ಮಾಡ್ತಾರೆ. ಯಾರ ಜೊತೆ ಮಾತುಕತೆ ಮಾಡಿ? ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಜೊತೆ ಡಿಸ್ಕಸ್ ಮಾಡಿ ಪ್ರಿಪೇರ್ ಮಾಡ್ತಾರೆ. ಭಾರತದಲ್ಲಿ ಕೇಂದ್ರ ಬಜೆಟ್ ಅನ್ನ ಹಣಕಾಸು ಸಚಿವರು ಹಣಕಾಸು ಇಲಾಖೆಯೊಂದಿಗೆ ಸಮಾಲೋಚಿಸಿ ಸಿದ್ಧಪಡಿಸುತ್ತಾರೆ. ದ ಫೈನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ಸ್ ದ ಸೆಂಟ್ರಲ್ ಬಜೆಟ್ ಇನ್ ದ ಲೋಕಸಭಾ ಇನ್ ಫೆಬ್ರವರಿ ಆರ್ ಮಾರ್ಚ್. ಸೊ ಆಲ್ಮೋಸ್ಟ್ ಮತ್ತೊಂದು ತಿಂಗಳಲ್ಲಿ ಬರ್ತಾ ಇದೆ. ಫೆಬ್ರವರಿ ಮಾರ್ಚ್ ಅಲ್ಲಿ ಲೋಕಸಭೆಯಲ್ಲಿ ಇದನ್ನ ಮಂಡಿಸ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಏನಿದೆ? ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಫೆಬ್ರವರಿ ಮಾರ್ಚ್ ಅಲ್ಲಿ. ಅದಾದ್ಮೇಲೆ ಡಿಸ್ಕಷನ್ ಬರುತ್ತೆ. ಸೊ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಲೋಕಸಭೆಯಲ್ಲಿ ಮಂಡನೆ, ಅಪ್ರೂವಲ್ ಆಫ್ ಬೋತ್ ದ ಹೌಸಸ್ ಬಿಫೋರ್ ಮಾರ್ಚ್ 31 ಇಸ್ ಮ್ಯಾಂಡೇಟರಿ. ಸೊ ಫೈನಾನ್ಷಿಯಲ್ ಇಯರ್ ಯಾವಾಗ ಎಂಡ್ ಆಗತ್ತೆ? 31 ಮಾರ್ಚ್ಗೆ ಎಂಡ್ ಆಗತ್ತೆ. ಹೀಗಾಗಿ ಈ 31 ಮಾರ್ಚ್ಗಿಂತ ಮೊದಲು ಮುಂದಿನ ವರ್ಷದ ಬಜೆಟ್ಗೆ 2 ಹೌಸಸ್, ಬೋತ್ ದ ಹೌಸಸ್ ಅಂದ್ರೆ ಯಾವುದು? ಒಂದು ಲೋಕಸಭಾ ಇರುತ್ತೆ, ಮತ್ತೊಂದು ರಾಜ್ಯಸಭಾ ಇರುತ್ತೆ. ಸೊ ಈ 2 ಹೌಸ್ಗಳಲ್ಲಿ ಏನ್ ಬೇಕಾಗತ್ತೆ? ಮೆಜಾರಿಟಿ ಅಪ್ರೂವಲ್ ಬೇಕಾಗತ್ತೆ. ಆವಾಗ ಈ ಬಜೆಟ್ ಮಂಡನೆ ಆಗತ್ತೆ.
ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೇನೆ. ಕ್ವಿಕ್ ಆಗಿ ಹೇಳೋದಾದ್ರೆ ಏಪ್ರಿಲ್ 1 31 ಮಾರ್ಚ್ ಸ್ಟಾರ್ಟ್ ಎಂಡ್. ಫೈನಾನ್ಸ್ ಮಿನಿಸ್ಟರ್ ಮಂಡನೆ ಮಾಡ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ಬೋತ್ ದ ಹೌಸಸ್ ಮ್ಯಾಂಡೇಟರಿ ಆಗಿರುತ್ತೆ ಮಾರ್ಚ್ 31ಗಿಂತ ಮೊದಲು. ಕೂಲ್, ಅಸ್ಸಾಂ. ಸೊ ಈ ಬಜೆಟ್ಸ್ಗಳಲ್ಲಿ ಮುಖ್ಯವಾಗಿ 3 ಟೈಪ್ನ ಬಜೆಟ್ಸ್ಗಳಿರುತ್ತೆ. ಸರ್ಪ್ಲಸ್ ಉಳಿತಾಯ, ಡೆಫಿಸಿಟ್ ಕೊರತೆ, ಮತ್ತೊಂದು ಬ್ಯಾಲೆನ್ಸ್ಡ್ ಸಮತೋಲನ. ಮೊದಲಿಗೆ ಉಳಿತಾಯದಲ್ಲಿ ಬರೋಣ. ಎಕ್ಸೆಸ್ ಇನ್ಕಮ್ ಆಸ್ ಕಂಪೇರ್ಡ್ ಟು ಎಕ್ಸ್ಪೆಂಡಿಚರ್. ನಾನು ಆಲ್ರೆಡಿ ಡೆಟ್ ಆ ಕಾನ್ಸೆಪ್ಟ್ ಅನ್ನು ಹೇಳಬೇಕಾದ್ರೆ ಸಾಲ, ಎಕ್ಸ್ಪೆಂಡಿಚರು, ಇನ್ಕಮ್ಮು ತಕ್ಕಡಿಲ್ ತೂಗಿ ಹೇಳಿದ್ದೆ. ಅದೇ ಇಲ್ಲಿ ಬರ್ತಾ ಇದೆ. ಇಲ್ಲಿ ಇನ್ಕಮ್ ಹೆಚ್ಚಿಗೆ ಆಗ್ತಾ ಇದೆ. ಸೊ ತಕ್ಕಡಿಲಿ ಎಲ್ಲೇ ಒಂದ್ ಕಡೆ ಹೆಚ್ಚಿಗೆ ಆದ್ರೆ ಏನಾಗುತ್ತೆ, ಅದು ಕೆಳಗೆ ಹೋಗುತ್ತೆ. ಸೊ ಇಲ್ಲೂ ಸಹ ಅದೇ ಆಗ್ತಾ ಇದೆ. ಇನ್ಕಮ್ ಪ್ಲಸ್ ಇದೆ, ಹೆಚ್ಚಿಗೆ ಇದೆ, ಇದರಿಂದ ಏನಾಗ್ತಾ ಇದೆ, ಹಾಗೆ ಎಕ್ಸ್ಪೆಂಡಿಚರ್ ಕಡಿಮೆ ಇದೆ. ಇಲ್ಲಿ ಬಹಳಷ್ಟು ಉಳಿತಾಯ ಆಗ್ತಾ ಇದೆ, ಸೇವಿಂಗ್ಸ್ ಆಗ್ತಾ ಇದೆ. ಇದನ್ನೇ ಸರ್ಪ್ಲಸ್ ಅಂತ ಕರಿತೇವೆ. ಪ್ಲಸ್ ಅನ್ನೋದು ಆಲ್ರೆಡಿ ಇದೆ. ಅದೇ ಡೆಫಿಸಿಟ್ ಬಜೆಟ್ಗೆ ಬರೋದಾದ್ರೆ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ದ ಇನ್ಕಮ್. ಇಲ್ಲಿ ಎಕ್ಸ್ಪೆಂಡಿಚರ್ ಹೆಚ್ಚಿಗೆ ಇದೆ, ಇನ್ಕಮ್ ಕಡಿಮೆ ಇದೆ, ಆದಾಯಕ್ಕಿಂತ ಖರ್ಚು ಹೆಚ್ಚಿಗೆ ಇದೆ. ಅದೇ ಬ್ಯಾಲೆನ್ಸ್ಡ್ ಅಂದ್ರೆ ಏನು? ಸೇಮ್, ಸಮತೋಲನ. ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದಾಯ ಮತ್ತು ಖರ್ಚು ಎರಡೂ ಒಂದೇ. ಸರ್ಪ್ಲಸ್, ಡೆಫಿಸಿಟ್, ಬ್ಯಾಲೆನ್ಸ್ಡ್. ಯಾವ್ಯಾವ ಡೆವಲಪಿಂಗ್ ಕಂಟ್ರೀಸ್ ಇರುತ್ತೋ ಅವೆಲ್ಲವೂ ಏನ್ ಮಾಡ್ತವೆ, ಆದಷ್ಟು ಈ ಡೆಫಿಸಿಟ್ ಬಜೆಟ್ ಅನ್ನ ಹೊಂದಿರುತ್ತೆ, ಆದಷ್ಟು ಹೆಚ್ಚಿನ ಖರ್ಚನ್ನ ಮಾಡುತ್ತೆ ಅವು. ಸೊ ಭಾರತವು ಸಹ ಒಂದು ಡೆವಲಪಿಂಗ್ ಕಂಟ್ರಿ ತಾನೇ? ಎಸ್. ಸಿಂಪಲ್, 10 ಸಲ ಹೇಳಿದ್ದೇನೆ, ಎಲ್ಲರೂ ಆನ್ಸರ್ ಮಾಡಬೇಕು. ಫೈನಾನ್ಷಿಯಲ್ ಇಯರ್ ಇನ್ ಇಂಡಿಯಾ ಯಾವಾಗ ಸ್ಟಾರ್ಟ್ ಆಗುತ್ತೆ? ಹಣಕಾಸು ವರ್ಷ ಜನವರಿ 1, ಏಪ್ರಿಲ್ 1, ಜೂನ್ 1, ಅಕ್ಟೋಬರ್ 1. ಕಮೆಂಟ್ ಮಾಡಿ ಬೇಗನೆ. ಯಾವ ಆಪ್ಷನ್ ಇದೆ ಅದು ಬರೆದ್ರು ಸಾಕು. ಮಾಡ್ತಾ ಇದೀರ ತಾನೆ? ಎಸ್, ಕರೆಕ್ಟ್ ಆನ್ಸರ್ ಇಸ್ ಏಪ್ರಿಲ್ 1. ಆಸಮ್ ಬ್ಲಾಸಮ್. ಬಜೆಟ್ ಅನ್ನು ಸಹ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂಡ್ ಪಬ್ಲಿಕ್ ಇನ್ಕಮ್. ಬಜೆಟ್ ಅಲ್ಲಿ ಏನನ್ನ ಡಿಸ್ಕಸ್ ಮಾಡ್ತೇವೆ? ಬಜೆಟ್ ಹೇಳುತ್ತೆ ಎಷ್ಟು ಇನ್ಕಮ್ ಬೇಕು, ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೇವೆ ಅಂತ. ಸೊ ಈ ಎಕ್ಸ್ಪೆಂಡಿಚರ್ಗಳು ಯಾವುದು, ಈ ಇನ್ಕಮ್ ಎಲ್ಲಿಂದ ಬರುತ್ತೆ ಅನ್ನೋದನ್ನೇ ನಾವು ಮುಂದೆ ಡಿಸ್ಕಸ್ ಮಾಡ್ತೇವೆ. ಎಕ್ಸ್ಪೆಂಡಿಚರ್ ಅನ್ನ ನಾವು ಮೊದಲು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಗವರ್ನಮೆಂಟ್ ಮೊದಲು ಎಷ್ಟು ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ, ಅದಾದ್ಮೇಲೆ ಎಷ್ಟು ಇನ್ಕಮ್ ಬೇಕು ಅಂತ ಡಿಸೈಡ್ ಮಾಡುತ್ತೆ. ಸೊ ಹೀಗಾಗಿ ಮೊದಲಿಗೆ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚ. ಸೊ ಗವರ್ಮೆಂಟ್ ಎಲ್ಲೆಲ್ಲಿ ಮನಿಯನ್ನ ಸ್ಪೆಂಡ್ ಮಾಡುತ್ತೆ? ಬಹಳಷ್ಟು ಪರ್ಪಸ್ಗಳಿಗೋಸ್ಕರ. ಡಿಫೆನ್ಸ್, ರಕ್ಷಣಾ, ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ, ಇಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಗೋಸ್ಕರ, ವೆಲ್ಫೇರ್ ಆಫ್ ದ ಪೀಪಲ್, ಜನರ ಕಲ್ಯಾಣಕ್ಕೋಸ್ಕರ, ಪೆನ್ಷನ್ಸ್ಗಳಿರ್ಬಹುದು, ಬೇರೆ ಬೇರೆ ಸ್ಕೀಮ್ಸ್ಗಳಿರ್ಬಹುದು. ಇವೇ ಈ ಎಲ್ಲ ಕಡೆ ಗವರ್ಮೆಂಟ್ ಏನು ಹಣವನ್ನ ಸ್ಪೆಂಡ್ ಮಾಡುತ್ತೋ ಅದೇ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಗಿದೆ. ರೋಡ್ ಅನ್ನ ಮಾಡೋದಕ್ಕಿರಬಹುದು, ಡಿಫೆನ್ಸ್ ಏನೋ ಒಂದು ಮಿಸೈಲ್ಸ್ ಅನ್ನ ತೆಗೆದುಕೊಳ್ಳಿಕ್ಕಿರಬಹುದು, ಇಕನಾಮಿಕ್ ಡೆವಲಪ್ಮೆಂಟ್ ಆಗ್ಬೇಕಂತ ಮಾಡಿರಬಹುದು. ಇವೆಲ್ಲವೂ ಏನಾಗುತ್ತೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಗತ್ತೆ. ಕೂಲ್. ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಗವರ್ಮೆಂಟ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಆಲ್ರೆಡಿ ಹೇಳಿರೋ ಹಾಗೆ ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡುವ ಖರ್ಚು. ಗವರ್ಮೆಂಟ್ ಇದೆ, ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ. ಯಾಕೆ ಮಾಡ್ತಾ ಇದೆ? ಜನರ ಇಂಟ್ರೆಸ್ಟ್, ಪಬ್ಲಿಕ್ ಇಂಟ್ರೆಸ್ಟ್ಗಳಿಗೋಸ್ಕರ, ಇಂಡಸ್ಟ್ರೀಸ್ಗಳಿಗಿರಬಹುದು, ಎಂಪ್ಲಾಯ್ಮೆಂಟಿಗೋಸ್ಕರ ಇರಬಹುದು, ರೋಡ್ ಅನ್ನ ಮಾಡೋದಕ್ಕೋಸ್ಕರ ಇರಬಹುದು. ಸೊ ಯಾರ ಇಂಟ್ರೆಸ್ಟು? ಜನರ ಇಂಟ್ರೆಸ್ಟಿಗೋಸ್ಕರ. ಸೊ ಗವರ್ಮೆಂಟ್ ಸ್ಪೆಂಡ್ ಮಾಡ್ತಾ ಇದೆ ಈ ಎಲ್ಲದರಲ್ಲೂ. ಯಾಕೆ? ಅದು ಪೀಪಲ್, ಜನರ ಇಂಟ್ರೆಸ್ಟಿಗೋಸ್ಕರ. ಕೂಲ್, ಆಸಮ್. ಹಾಗಾದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚದಲ್ಲಿ ಮುಖ್ಯವಾಗಿ 2 ರೀತಿಗಳು ಬರುತ್ತೆ. ಒಂದು ರೆವೆನ್ಯೂ, ಕಂದಾಯ,
ಮತ್ತೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ. ಒಂದೊಂದನ್ನು ಸಹ ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ಮೊದಲಿಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್. ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಫ್ರಮ್ ದ ಸೋರ್ಸಸ್ ಆಫ್ ರೆವೆನ್ಯೂ ಇನ್ಕಮ್. ಇಲ್ಲಿ ನೀವು ನೋಡಬಹುದು, ನಾವು ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಾ ಇದ್ದೇವೆ ಯಾವುದರ ಬೇಸಿಸ್ ಮೇಲೆ? ರೆವೆನ್ಯೂ ಇನ್ಕಮ್. ನಮ್ಮ ರೆವೆನ್ಯೂ ಇನ್ಕಮ್ ಎಷ್ಟಿದೆಯೋ ಅದರ ಮೇಲೆ. ಹಾಗಾದ್ರೆ ಈ ರೆವೆನ್ಯೂ ಇನ್ಕಮ್ ಏನು? ಈ ರೆವೆನ್ಯೂ ಇನ್ಕಮ್ ಪೆನಲ್ಟೀಸ್, ದಂಡಗಳಿಂದ ಸರ್ಕಾರ ಮಾಡಿರುವಂಥದ್ದು ಇರಬಹುದು, ಟ್ಯಾಕ್ಸ್, ನಮ್ಮೇಲೆ ಟ್ಯಾಕ್ಸ್ ಆಗ್ತಲ್ಲ ಅದರಿಂದ ಇರಬಹುದು, ಪ್ರಾಫಿಟ್ಸ್, ರೈಲ್ವೆಯಿಂದ ಆಗಿರುವಂಥ ಪ್ರಾಫಿಟ್ ಇರಬಹುದು, ಗೌರ್ಮೆಂಟ್ ಏನೇನೆಲ್ಲ ಓನ್ ಮಾಡುತ್ತೋ ಅವುಗಳಿಂದ ಬಂದಂತಹ ಇನ್ಕಮ್. ಇದರ ಆಧಾರದ ಮೇಲೆ ನಮ್ಮ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡುತ್ತೆ. ಎಲ್ಲಿ ಸ್ಪೆಂಡ್ ಮಾಡುತ್ತೆ? ಹೆಲ್ತ್ ಇರಬಹುದು, ಸ್ಕಾಲರ್ಶಿಪ್ ಇರಬಹುದು, ಸೆಕ್ಯೂರಿಟಿ ಇರಬಹುದು, ಭದ್ರತೆ, ಇವುದರ ಮೇಲೆ ಸ್ಪೆಂಡ್ ಮಾಡುತ್ತೆ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ ಕೂಡಲೇ ರೆವೆನ್ಯೂ ಇನ್ಕಮ್ ಸಹ ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಆ ರೆವೆನ್ಯೂ ಎಕ್ಸ್ಪೆಂಡಿಚರ್ನಿಂದ ಜನರಿಗೋಸ್ಕರ ಅದೇನು ಖರ್ಚು ಮಾಡ್ತಾ ಇದೆಯೋ ಅದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಜನರ ವೆಲ್ಫೇರ್ಗೋಸ್ಕರ. ಸೊ ಅವರ ಆರೋಗ್ಯ ಇರಬಹುದು, ಅವರ ಎಜುಕೇಶನಿಗೋಸ್ಕರ ಇರಬಹುದು, ಅವರ ಶೆಲ್ಟರ್ಗೋಸ್ಕರ ಇರಬಹುದು. ಈ ರೀತಿಯಾಗಿ ಗೌರ್ಮೆಂಟ್ ಜನರಿಗೋಸ್ಕರ ಸ್ಪೆಂಡ್ ಮಾಡ್ತಾ ಇದೆ. ಸೊ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದರಲ್ಲಿ ಎರಡು ಮುಖ್ಯವಾಗಿ ಬರುತ್ತೆ. ಒಂದು ಪ್ಲಾನ್ಡು, ಒಂದು ನಾನ್ ಪ್ಲಾನ್ಡು. ಯೋಜಿತ ವೆಚ್ಚ, ಯೋಜಿತವಲ್ಲದ ವೆಚ್ಚ. ಹಾಗಂದ್ರೆ ಏನು? ಸೊ ಗೌರ್ಮೆಂಟ್ ಈ ಎಲ್ಲದರಲ್ಲೂ ತನ್ನ ಸ್ಪೆಂಡಿಂಗ್ ಅನ್ನ ಮಾಡುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ಹಣಕಾಸು ಸೇವೆಗಳಿಗಿರಬಹುದು, ಸಮಾಜ ಸೇವೆಗಳು. ಹಣಕಾಸು ಸೇವೆಗಳು ಅಂದ್ರೆ ಏನು? ಯಾವುದು ಇಂಡಸ್ಟ್ರೀಸ್ಗಿರ್ಬಹುದು, ಯಾವುದು ಅಗ್ರಿಕಲ್ಚರ್ ಸೆಕ್ಟರ್ಗಿರ್ಬಹುದು, ಸೋಷಿಯಲ್, ಆರೋಗ್ಯ ಕೇಂದ್ರ ಇರ್ಬೋದು, ಹಾಸ್ಪಿಟಲ್ಸ್ ಇರಬಹುದು, ಹೈಜೀನ್ ಇರಬಹುದು, ಅದಕ್ಕೋಸ್ಕರ ಮಾಡುವಂಥ ಖರ್ಚು. ನೇಷನ್ ಬಿಲ್ಡಿಂಗ್ ಎಕ್ಸಸೈಸಸ್, ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಮಾಡುವಂಥ ಖರ್ಚು ಇರ್ಬೋದು. ಬಿಲ್ಡಿಂಗ್ಸ್ ಅನ್ನ ಕಟ್ಟೋದಿರ್ಬೋದು, ಪೂಲ್ಸ್ಗಳನ್ನ, ಬ್ರಿಡ್ಜ್ಗಳನ್ನ ಕಟ್ಟೋದಿರಬಹುದು. ಮೇಂಟೆನೆನ್ಸ್ ಆಫ್ ಕಂಪ್ಲೀಟೆಡ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್. ಒಂದು ರೋಡು ಕನ್ಸ್ಟ್ರಕ್ಟ್ ಆಗಿದೆ, ಕನ್ಸ್ಟ್ರಕ್ಟ್ ಆದ್ರೆ ಮುಗಿತಾ, ಮತ್ತೆ ನೆಕ್ಸ್ಟ್ ವರ್ಷ ಮಾನ್ಸೂನ್ ಬಂದಾಗ ಏನಾಗುತ್ತೆ? ಮತ್ತೆ ರೋಡ್ ಹದಗೆಡುತ್ತೆ. ಹೀಗಾಗಿ ಆ ರೋಡನ್ನ ಮತ್ತೆ ಮೇಂಟೈನ್ ಮಾಡಬೇಕಾಗತ್ತೆ, ನಿರ್ವಹಣೆ ಮಾಡೋದಿರ್ಬೋದು. ಅದರ ಜೊತೆಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಅಂದು, ಕೇಂದ್ರ ಸರ್ಕಾರದ್ದು. ಸೊ ಆ ಕೇಂದ್ರ ಸರ್ಕಾರ ಸ್ಟೇಟ್ಸ್, ರಾಜ್ಯಗಳಿಗಿರಬಹುದು, ಸೆಂಟ್ರಲಿ ಅಡ್ಮಿನಿಸ್ಟ್ರೇಟ್ ಟೆರಿಟರೀಸ್, ಯೂನಿಯನ್ ಟೆರಿಟರೀಸ್ ಅಂತ ಏನು ಕರಿತೇವೆ, ಅವುಗಳಿಗೋಸ್ಕರ ಪ್ಲಾನ್ಸ್ ಅನ್ನ ಮಾಡುತ್ತೆ, ಹಣವನ್ನ ಕೊಡುತ್ತೆ. ಸೊ ಇವೆಲ್ಲವೂ ಗೌರ್ಮೆಂಟ್ನ ಮುಖ್ಯ ಖರ್ಚುಗಳಾಗಿವೆ ಅಂತ ಹೇಳ್ಬೋದು. ಓಕೆ, ಹೀಗಿರ್ಬೇಕಾದ್ರೆ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಮುಖ್ಯವಾಗಿ ವೆಲ್ಫೇರ್ ಅನ್ನೋ ಪದ ಬರುತ್ತೆ. ಜನರ ಕಲ್ಯಾಣಕ್ಕೋಸ್ಕರ. ಅದು ಫೈನಾನ್ಷಿಯಲ್ಲು, ಸೋಷಿಯಲ್ಲು, ಜನರಲ್ಲು. ಫೈನಾನ್ಷಿಯಲ್ ಅಂದ ಕೂಡಲೇ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬರೋದು. ಸೋಷಿಯಲ್ ಅಂದ ಕೂಡಲೇ ಆಲ್ರೆಡಿ ಹೇಳಿರೋ ಹಾಗೆ ಹೆಲ್ತಿಗೋಸ್ಕರ, ಹೈಜೀನಿಗೋಸ್ಕರ ಮಾಡುವಂತಹದ್ದು. ಜನರಲ್ ಸಾಮಾನ್ಯವಾಗಿ ಬಹಳಷ್ಟು ಖರ್ಚುಗಳು ಬರುತ್ತೆ, ಅವೆಲ್ಲವೂ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರುತ್ತೆ. ಸಿಂಪಲ್ಲು ಪ್ಲಾನ್ಡ್ ಅಂದ ಕೂಡಲೇ ಜನರ ವೆಲ್ಫೇರ್ ನೆನಪಿಗೆ ಬರಬೇಕು. ಜನರ ವೆಲ್ಫೇರ್ ಅಂದ ಕೂಡಲೇ ಏನ್ ನೆನಪಿಗೆ ಬರಬೇಕು? ಅವರ ಆರೋಗ್ಯ ಇರಬಹುದು, ಅವರು ಮಾಡುವಂತಹ ಕೆಲಸ ಇರಬಹುದು, ಅಗ್ರಿಕಲ್ಚರ್ ಅಲ್ಲಿ ಮಾಡುವಂತ ಸಪೋರ್ಟ್ ಇರಬಹುದು, ಇವೆಲ್ಲವೂ ನೆನಪಿಗೆ ಬರಬೇಕು. ಅದೇ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ಸಿಂಪಲ್ ಆಗಿ ಹೇಳೋದಂದ್ರೆ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಇವು ಡಿಫಾಲ್ಟ್ ಆಗಿ ಇರುವಂತಹದ್ದು. ಡಿಫಾಲ್ಟ್ ಅಂದ್ರೆ ಏನು ಅಂತೀರಾ ಸರ್? ಇವು ಇರಲೇಬೇಕು. ಯಾವುದೇ ಗೌರ್ಮೆಂಟು ಇವುಗಳನ್ನ ಇದು ಗ್ಯಾರಂಟಿಯಾಗಿ ಇರಲೇಬೇಕು ಆ ಗೌರ್ಮೆಂಟ್ನ ಎಕ್ಸ್ಪೆಂಡಿಚರ್ ನಲ್ಲಿ. ಫಾರ್ ಎಕ್ಸಾಂಪಲ್ ಮೇಂಟೆನೆನ್ಸ್, ರೋಡ್ ಆಗಿದೆ ಅಂದಮೇಲೆ ಅದರ ಮೇಂಟೆನೆನ್ಸ್ ಡೆಫಿನೆಟ್ಲಿ ಇರಲೇಬೇಕು ಅದರ ಖರ್ಚಿನಲ್ಲಿ. ಸಿವಿಲ್ ಅಡ್ಮಿನಿಸ್ಟ್ರೇಷನ್ ದುಡ್ಡಿರ್ಬಹುದು, ಪೆನ್ಷನ್ ದುಡ್ಡಿರ್ಬಹುದು, ಬೇರೆ ಬೇರೆ ದುಡ್ಡಿರ್ಬಹುದು, ಅವೆಲ್ಲ ಇರಲೇಬೇಕು ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಡಿಫೆನ್ಸ್, ದೇಶಕ್ಕೆ ರಕ್ಷಣೆ ವೆರಿ ಇಂಪಾರ್ಟೆಂಟ್. ಸೊ ಡಿಫೆನ್ಸಿಗೆ ಇಷ್ಟೊಂದು ಹಣ ಅಂತ ಇರಲೇಬೇಕು. ಸಬ್ಸಿಡೀಸ್ಗಳು, ಅದೆಷ್ಟೋ ಜನರು ಬಡವರಾಗಿರ್ತಾರೆ, ಅವರಿಗೆ ಸಪೋರ್ಟ್ನ ಅವಶ್ಯಕತೆ ಇರುತ್ತೆ, ಆ ಸಬ್ಸಿಡಿ ಇರ್ಬೋದು. ಇಂಟ್ರೆಸ್ಟ್ ಪೇಮೆಂಟ್,
ಗೌರ್ಮೆಂಟ್ನ ಬ್ಯಾಂಕ್ಗಳಿರುತ್ತೆ, ಅವರು ಕೊಡುವಂತಹ ಏನು ಹಣವನ್ನು ಇಟ್ಟಿದ್ರೆ ಅವರಿಗೆ ಇಂಟ್ರೆಸ್ಟ್ ಕೊಡೋದಿರಬಹುದು. ಸೊ ಇವೆಲ್ಲವೂ ನಾನ್ ಪ್ಲಾನ್ ಅಂದ್ರೆ ಏನು, ಇವು ಗ್ಯಾರಂಟಿಯಾಗಿ ಆ ಗೌರ್ಮೆಂಟ್ ಮಾಡಲೇಬೇಕಾದಂತಹ ಖರ್ಚುಗಳು. ಅದೇ ಪ್ಲಾನ್ಗೆ ಬರೋದಾದ್ರೆ ಇವುಗಳು ಹಿಂಗೆ ಗ್ಯಾರಂಟಿಯಾಗಿ ಇರಲ್ಲ, ಸಡನ್ ಆಗಿ ಬರ್ಬಹುದು. ಸೊ ಇವುಗಳೇ ಫೈನಾನ್ಷಿಯಲ್, ಸೋಷಿಯಲ್, ಜನರಲ್ ಆಗಿದೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಹಣವನ್ನ ಖರ್ಚು ಮಾಡೋದು. ಆ ಖರ್ಚು ಮಾಡುವಂತಹ ಹಣ ಎಲ್ಲಿಂದ ಬರಬೇಕು, ಅದು ನಾವು ಮಾಡುವಂತಹ ಇನ್ಕಮ್ ನಿಂದ ಬರಬೇಕು. ಯಾವ ಇನ್ಕಮ್ಮು, ಟ್ಯಾಕ್ಸಸ್ ಇನ್ಕಮ್ ಇರಬಹುದು, ಬೇರೆ ಬೇರೆ ಇನ್ಕಮ್ಸ್ಗಳಿಂದ ಬಂದಂತಹ ಹಣವನ್ನ ನಾವು ಎಲ್ಲಿ ಖರ್ಚು ಮಾಡ್ತಾ ಇದ್ದೇವೆ. ಒಂದು ಪ್ಲಾನ್ಡ್, ಮತ್ತೊಂದು ನಾನ್ ಪ್ಲಾನ್ಡ್. ಪ್ಲಾನ್ಡ್ ಅಲ್ಲಿ ಏನು, ಫೈನಾನ್ಷಿಯಲ್, ಸೋಷಿಯಲ್ ಇವೆಲ್ಲ ಬರುತ್ತೆ. ನಾನ್ ಪ್ಲಾನ್ ಅಂದ್ರೆ ಇವು ಇರಲೇಬೇಕು. ಡಿಫೆನ್ಸ್ ಅದು ಮಾಡಲೇಬೇಕು, ಪ್ಲಾನ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಅದು ಗ್ಯಾರಂಟಿಯಾಗಿ ಬರುವಂತಹದ್ದೇ. ಸೊ ಪೆನ್ಷನ್ ಈಸ್ ಅ ರೆವೆನ್ಯೂ ಎಕ್ಸ್ಪೆಂಡಿಚರ್. ಪಿಂಚಣಿ ಒಂದು ಕಂದಾಯ ವೆಚ್ಚವಾಗಿದೆ. ಟ್ರೂ ಆರ್ ಫಾಲ್ಸ್? ಪೆನ್ಷನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿದೆಯೋ ಇಲ್ವೋ ಕಮೆಂಟ್ ಮಾಡಿ ಬೇಗ. ಎಸ್ ಆರ್ ನೋ, ಎಲ್ಲರೂ ಮಾಡಲೇಬೇಕು. ಎಸ್, ಪೆನ್ಷನ್ ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿದೆ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ನಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮುಗಿತು. ನೆಕ್ಸ್ಟ್ ಇರುವಂತಹದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ. ಇದರಲ್ಲೂ ಸಹ ಎರಡು ಬರುತ್ತೆ, ಒಂದು ಪ್ಲಾನ್ಡ್, ಒಂದು ನಾನ್ ಪ್ಲಾನ್ಡ್. ಪ್ಲಾನ್ಡ್ ಅಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಬರುತ್ತೆ. ಸಿಂಪಲ್, ನೀವು ರೋಡ್ ಮಾಡ್ತಾ ಇದ್ದೀರಾ, ಅದೇನು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಯ್ತು. ಕ್ರಿಯೇಷನ್ ಆಫ್ ನ್ಯೂ ಆಸೆಟ್ಸ್. ಕ್ಯಾಪಿಟಲ್ ಅಂದ ಕೂಡಲೇ ಆಸೆಟ್ಸ್ ಅನ್ನೋ ಒಂದು ಪದ ನೆನಪಿಗೆ ಬರಲೇಬೇಕು. ಕ್ಯಾಪಿಟಲ್, ಆಸೆಟ್ಸ್ ಎರಡೂ ಇಂಪಾರ್ಟೆಂಟ್ ಆಗಿರುವಂತಹದ್ದು, ಹ್ಯಾಂಡ್ ಇನ್ ಹ್ಯಾಂಡ್. ಸಿಂಪಲ್ ಆಗಿ ಹೇಳೋದಾದ್ರೆ, ರೋಡ್ ಅನ್ನ ಮಾಡೋದ್ರಿಂದ ಅದು ನಮಗೆ ಟೋಲ್ ಅನ್ನ ಕೊಡುತ್ತೆ, ಹಾಗೆ ಬಹಳಷ್ಟು ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಒಂಥರ ಲಾಂಗ್ ಟರ್ಮ್ ಗೋಲ್ ಅಂತಾನೆ ಹೇಳ್ಬೋದು ಇವೆಲ್ಲ. ಸೊ ಆಸೆಟ್ ಆಗಿರುತ್ತೆ. ಆಸೆಟ್ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳೋದಾದ್ರೆ ಸ್ವತ್ತು ಅಥವಾ ಒಂದು ಒಳ್ಳೆಯದು, ಭವಿಷ್ಯಕ್ಕೋಸ್ಕರ ನಾವು ಸೃಷ್ಟಿ ಮಾಡಿರುವಂತಹದ್ದು, ಅದು ನಮಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಇದರಲ್ಲಿ ರೋಡ್ಸ್ಗಳಿರಬಹುದು, ಪೋರ್ಟ್ಸ್, ಬಂದರುಗಳು, ಇವೆಲ್ಲವೂ ಈ ಕ್ಯಾಪಿಟಲ್ ನಲ್ಲಿ ಬರುತ್ತೆ. ನಾನ್ ಪ್ಲಾನ್ಡ್ ಅಲ್ಲಿ ಏನ್ ಬರುತ್ತೆ, ಕಂಪೆನ್ಸೇಷನ್. ಇಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ನೀವು ಮಾಡ್ತಾ ಇರ್ತೀರ, ಡೆವಲಪ್ಮೆಂಟ್ ಆಕ್ಟಿವಿಟಿ ಇರುತ್ತೆ, ಅದು ತಪ್ಪಾಗಿ ಏನಾಗುತ್ತೆ, ಪ್ರವಾಹ ಬಂದ್ಬಿಡುತ್ತೆ. ಇದಕ್ಕೆ ನೀವು ಏನು ಪ್ಲಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ನಾನ್ ಪ್ಲಾನ್ಡ್ ಆಗಿರುತ್ತೆ. ಸೊ ಅಂತಹ ನಾನ್ ಪ್ಲಾನ್ಡ್ಗೆ ನೀವು ಪರಿಹಾರವನ್ನು ಕೊಡಬೇಕಾಗತ್ತೆ ಜನರಿಗೆ. ಸೊ ಇದು ನಾನ್ ಪ್ಲಾನ್ ಕ್ಯಾಟಗರಿಯಲ್ಲಿ ಬರುತ್ತೆ. ಪ್ಲಾನ್ ಅಂದ್ರೆ ಡೆಫಿನೆಟ್ ಆಗಿ ಪ್ಲಾನ್ ಮಾಡಿ ಮಾಡುವಂಥದ್ದು. ರೋಡ್ಗಳು, ಪೋರ್ಟ್ಸ್ಗಳು ಇವೆಲ್ಲ ಪ್ಲಾನ್ ಮಾಡಿ ಮಾಡ್ತೇವೆ. ಇವೆಲ್ಲ ಸಡನ್ ಆಗಿ ಬರುವಂತಹದ್ದು, ಸಡನ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ನಿಮಗೆ ಕರೆಕ್ಟ್ ಆಗಿ ತಿಳಿದಿದೆ ಅನ್ಕೊಳ್ತೇನೆ. ಕ್ಯಾಪಿಟಲ್ ಅಂದ ಕೂಡಲೇ ಆಸೆಟ್ಸ್. ಆಸೆಟ್ಸ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಹೆಚ್ಚಿನ ಲಾಭ. ರೋಡ್ಸ್ಗಳು, ಪೋರ್ಟ್ಸ್ಗಳು ಇವೆಲ್ಲವೂ, ಬಿಲ್ಡಿಂಗ್ಸ್ಗಳು ಇವೆಲ್ಲವೂ ಲಾಂಗ್ ಟರ್ಮ್ ನಲ್ಲಿ ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸರ್ಕಾರ ಇದೆ. ಸೊ ಈ ಸರ್ಕಾರಕ್ಕೆ ಬರುವಂತಹ ಹಣವನ್ನು ನಾವೇನು ಮಾಡ್ತೇವೆ ಸ್ಪೆಂಡು, ಅದು ಕ್ಯಾಪಿಟಲ್ ರಿಸಿಪ್ಟ್ಸ್ ಇಂದಲೇ ಬರಬೇಕು. ಹೇಗೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಾಡಬೇಕಾದ್ರೆ ಬರುವಂತಹ ಹಣ ರೆವೆನ್ಯೂ ಇನ್ಕಮ್ ದಿಂದಲೇ ಬರಬೇಕು. ಸೊ ಪೆನಲ್ಟೀಸು, ಟ್ಯಾಕ್ಸಸ್ಗಳಿಂದ ಅಲ್ಲಿ ಬರಬೇಕು. ಅದೇ ರೀತಿ ನಾವೇನಾದ್ರೂ ರಸ್ತೆ ಇರಬಹುದು, ಗ್ಯಾಸ್ ಪೈಪ್ಲೈನ್ಸು, ರೈಲ್ವೆ ಇವೆಲ್ಲ ಮಾಡಬೇಕಂದ್ರೆ ಇದಕ್ಕೆ ಏನು ದುಡ್ಡು ಬರುತ್ತೋ ಅದು ಸಹ ಈ ಕ್ಯಾಪಿಟಲ್ ರಿಸಿಪ್ಟ್ಸ್ ಇಂದಲೇ ಬರಬೇಕು. ಯಾವ್ದಾದ್ರು ಕ್ಯಾಪಿಟಲ್ ರಿಸಿಪ್ಟ್ಸು, ಒಂದು ಲೋನು, ಮತ್ತೊಂದು ಸೇಲ್ ಆಫ್ ಗವರ್ಮೆಂಟ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಲೋನ್ ಅನ್ನ ತೆಗೆದುಕೊಳ್ತೇವೆ, ದೇಶದಿಂದಲೇ ಲೋನ್ ಅನ್ನ ತೆಗೆದುಕೊಳ್ಬಹುದು, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ. ಇಲ್ಲ, ನಾವು ಮತ್ತೊಂದು ಲೋನ್ ಹೇಗೆ ತೆಗೆದುಕೊಳ್ಬಹುದು, ಬೇರೆ ದೇಶಗಳಿಂದಲೂ ಸಹ ನಾವು ಲೋನ್ ಅನ್ನ ತೆಗೆದುಕೊಳ್ಬಹುದು. ಈ ರೀತಿಯಾಗಿ ಈ ಲೋನ್ಗಳಿಂದ ತೆಗೆದುಕೊಂಡಂತ ಹಣವನ್ನ ನಾವು ಈ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ಗಳಿಗೆ ಬಳಸಬೇಕು. ಮತ್ತೊಂದೇನು, ಸೇಲ್ ಆಫ್ ಗವರ್ಮೆಂಟ್ ಆಸೆಟ್ಸ್. ಸಿಂಪಲ್ ಆಗಿ ಹೇಳೋದಾದ್ರೆ, ಗವರ್ಮೆಂಟು ಸಹ ಬಹಳಷ್ಟು ಕಂಪನಿಗಳನ್ನ ಓನ್ ಮಾಡುತ್ತೆ.
ಗ್ಯಾಸ್ ಕಂಪನೀಸ್ಗಳಿರಬಹುದು, ರೈಲ್ವೇಸ್ಗಳಿರಬಹುದು, ಇವೆಲ್ಲವನ್ನ ಗೌರ್ಮೆಂಟ್ ಏನ್ ಮಾಡುತ್ತೆ, ಓನರ್ ಆಗಿದೆ. ಫಾರ್ ಎಕ್ಸಾಂಪಲ್, ಗೌರ್ಮೆಂಟು ಅದರೊಳಗಿನ ಯಾವುದೋ ಒಂದು ಭಾಗವನ್ನ ಸೆಲ್ ಮಾಡುತ್ತೆ. ಏರ್ ಇಂಡಿಯಾ ಅದೇನಾಗಿತ್ತು, ಗೌರ್ಮೆಂಟ್ ಹತ್ರ ಇತ್ತು. ಆ ಏರ್ ಇಂಡಿಯಾವನ್ನ ಗೌರ್ಮೆಂಟು ಸೇಲ್ ಮಾಡ್ತು ಟಾಟಾ ಅವರಿಗೆ. ಸೊ ಆ ರೀತಿ ಸೇಲ್ ಮಾಡಿದಾಗ ಟಾಟಾದಿಂದ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಇಷ್ಟೊಂದು ಹಣ ಅಂತ ಬರುತ್ತೆ. ಯಾಕಂದ್ರೆ ಅವರು ತಮ್ಮ ಓನರ್ಶಿಪ್ ಅನ್ನ ಬೇರೆಯವ್ರಿಗೆ ಕೊಟ್ಟರು. ಪಬ್ಲಿಕ್ ಇತ್ತು, ಪ್ರೈವೇಟ್ ಆಯ್ತು ಅದು. ಸೊ ಈ ರೀತಿಯಾಗಿ ಪ್ರೈವೇಟ್ ಆಗಿ ಕೊಟ್ಟಾಗ ಏನಾಗುತ್ತೆ, ಗೌರ್ಮೆಂಟ್ಗೆ ಏನು ಹಣ ಬರುತ್ತೋ ಅದನ್ನ ಇಂತಹ ಕಾರ್ಯಗಳಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಬೇಕು ಅಂದ್ರೆ ಇಂತಹ ಲಾಂಗ್ ಟರ್ಮ್ ಗೋಲ್, ಅವಕ್ಕೆ ಈ ಲೋನ್ಸು ಮತ್ತೆ ಡಿಸ್ಇನ್ವೆಸ್ಟ್ಮೆಂಟು ಇವುದರಿಂದಲೇ ಹಣ ತೆಗೆದುಕೊಳ್ಬೇಕು. ಅದೇ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಾಡ್ಬೇಕಂದ್ರೆ ಟ್ಯಾಕ್ಸಸ್ಸು, ಪೆನಲ್ಟೀಸು, ದಂಡ ಅದರಿಂದಲೇ ಹಣ ತೆಗೆದುಕೊಳ್ಬೇಕು. ಇಲ್ಲಿಂದ ಹಣ ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕೋ ಹಾಗಿಲ್ಲ. ತಿಳಿತು ತಾನೆ? ಎಸ್, ಗುಡ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಹೇಳಿರೋ ಹಾಗೆ ಪ್ಲಾನ್ಡ್ ಇರುತ್ತೆ. ಪ್ಲಾನ್ಡ್ ಅಂದ್ರೆ ಲಾಂಗ್ ಟರ್ಮ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್. ಕೃಷಿ, ಕೈಗಾರಿಕೆ, ಸಾರಿಗೆ, ನೀರಾವರಿ, ಇರಿಗೇಷನ್ಗೋಸ್ಕರ ಒಂದು ಡ್ಯಾಮ್ ಅನ್ನ ಮಾಡೋದಿರಬಹುದು, ಟ್ರಾನ್ಸ್ಪೋರ್ಟ್ಗೋಸ್ಕರ ರೈಲ್ವೆ, ರೋಡ್ಸ್ ಇರಬಹುದು, ಇಂಡಸ್ಟ್ರೀಸ್ಗಳನ್ನ ಸ್ಥಾಪಿಸೋದಿರಬಹುದು, ಅಗ್ರಿಕಲ್ಚರ್ಗೆ ಹೆಲ್ಪ್ ಮಾಡೋದಿರಬಹುದು. ಇವೆಲ್ಲವೂ ಪ್ಲಾನ್ಡ್ ಆಗುತ್ತೆ. ಸೊ ನೀವು ನೋಡ್ಬಹುದು, ರೋಡ್ಸ್ ಇರಬಹುದು, ಡ್ಯಾಮ್ಸ್ ಇರಬಹುದು, ಇವೆಲ್ಲ ಬರುತ್ತೆ. ಅದೇ ನಾನ್ ಪ್ಲಾನ್ಡ್ ಅಲ್ಲಿ ಏನ್ ಬರುತ್ತೆ, ಆಲ್ರೆಡಿ ಹೇಳಿರೋ ಹಾಗೆ ಕಂಪೆನ್ಸೇಷನ್, ಪರಿಹಾರವನ್ನ ಕೊಡೋದು. ಪ್ಲಾನ್ ಮಾಡಲಿಕ್ಕೆ ಆಗಲ್ಲ. ಅಫೆಕ್ಟೆಡ್ ಬೈ ದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ಅಭಿವೃದ್ಧಿ ಚಟುವಟಿಕೆಗಳಿಂದ ಪ್ರಭಾವಿತರಾದವರಿಗೆ ಪರಿಹಾರ. ಇಲ್ಲಿ ನೋಡ್ಬಹುದು ಏನ್ ಆಗಿದೆ, ಫ್ಲಡ್ ಬಂದಿದೆ, ಪ್ರವಾಹ ಬಂದಿದೆ, ಡ್ಯಾಮಿನ ನೀರು ಬಂದಿದೆ. ಇವೆಲ್ಲ ನಾನ್ ಪ್ಲಾನ್ಡ್. ಮೊದಲೇ ಪ್ಲಾನ್ ಮಾಡ್ಲಿಕ್ಕೆ ಆಗತ್ತಾ, ಇಷ್ಟು ಡ್ಯಾಮಿನ ನೀರು ಹೋಗುತ್ತೆ ಅಂತ? ಮಾಡಕ್ ಆಗಲ್ಲ. ಸೊ ಇಂತಹ ನಾನ್ ಪ್ಲಾನ್ಡ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಿಂದ ಹಣವನ್ನ ಕೊಡ್ತಾರೆ. ಸಿಂಪಲ್, ಎಲ್ಲರೂ ಆನ್ಸರ್ ಅನ್ನ ಮಾಡಿ. ಕನ್ಸ್ಟ್ರಕ್ಷನ್ ಆಫ್ ರೋಡ್ ಇಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರಸ್ತೆ ನಿರ್ಮಾಣವು ಬಂಡವಾಳ ವೆಚ್ಚವಾಗಿದೆ. ಟ್ರೂ ಆರ್ ಫಾಲ್ಸ್? ಈಸಿಯಾಗಿ ಹೇಳಿದ್ದೇನೆ, ಒಂದು 50 ಸಲನಾದ್ರೂ ಹೇಳಿದ್ದೇನೆ. ರೋಡು ಲಾಂಗ್ ಟರ್ಮು ಆಸೆಟ್ ಅಂತ. ಸೊ ಹಾಗಾದ್ರೆ ಅದೇನು? ಎಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟ್ರೂ ಆಗಿದೆ. ಸೊ ಇಲ್ಲಿ ತನಕ ನಾವು ಎಲ್ಲೆಲ್ಲಿ ಹಣವನ್ನ ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ದ ಗವರ್ಮೆಂಟ್ ಕಲೆಕ್ಟ್ಸ್ ಇನ್ಕಮ್ ಫ್ರಮ್ ವೇರಿಡ್ ಸೋರ್ಸಸ್ ಟು ಮೀಟ್ ಇಟ್ಸ್ ಎಕ್ಸ್ಪೆಂಡಿಚರ್. ನಮಗೆ ಎಕ್ಸ್ಪೆಂಡಿಚರ್ ಗೊತ್ತಾಗಿದೆ, ಖರ್ಚು ಎಲ್ಲಿ ಮಾಡಬೇಕು ಅಂತ. ಆ ಖರ್ಚನ್ನ ಮಾಡಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಬೇಕು. ಆ ಇನ್ಕಮ್ ಎಲ್ಲಿಂದ ಬರುತ್ತೆ? ಆ ಇನ್ಕಮ್ ಪಬ್ಲಿಕ್ ರೆವೆನ್ಯೂ ಇಂದ ಬರುತ್ತೆ, ಸಾರ್ವಜನಿಕ ಆದಾಯದಿಂದ ಬರುತ್ತೆ. ಸೊ ಹಾಗಂದ್ರೆ ಏನು? ಸಿಂಪಲ್, ಹೇಗೆ ಎಕ್ಸ್ಪೆಂಡಿಚರ್ ನಲ್ಲಿ ಎರಡಿದ್ವು, ರೆವೆನ್ಯೂ, ಕ್ಯಾಪಿಟಲ್, ಅದೇ ರೀತಿ ಇನ್ಕಮ್ ನಲ್ಲೂ ಎರಡಿದೆ, ರೆವೆನ್ಯೂ ಇನ್ಕಮ್ಮು ಮತ್ತೆ ಕ್ಯಾಪಿಟಲ್ ಇನ್ಕಮ್. ಆದಾಯ ಮೂಲ, ಬಂಡವಾಳ ಆದಾಯ ರಶೀದಿಗಳು, ಕಂದಾಯ ಮೂಲ ಅಂತ ಕರಿಬಹುದು. ಸೊ ರೆವೆನ್ಯೂ ಇನ್ಕಮ್, ಕಂದಾಯ ಮೂಲ ರಶೀದಿಗಳಲ್ಲಿ ನಾನ್ ಟ್ಯಾಕ್ಸು ಮತ್ತು ಟ್ಯಾಕ್ಸಸ್ ಇವೆರಡು ಮುಖ್ಯವಾಗಿ ಬರುತ್ತೆ. ಟ್ಯಾಕ್ಸ್ ಸಿಂಪಲ್ ಆಗಿ ಹೇಳೋದು, ಗೌರ್ಮೆಂಟ್ ಟ್ಯಾಕ್ಸಿನ ರೂಪದಲ್ಲಿ ತೆಗೆದುಕೊಳ್ಳುವಂತ ಇನ್ಕಮ್. ನಾನ್ ಟ್ಯಾಕ್ಸ್, ಟ್ಯಾಕ್ಸ್ ಇಂದ ಹೊರತಾಗಿ ಬರುವಂತಹ ದುಡ್ಡು. ತಿಳಿತು? ಸೊ ಅದೇ ನಾನ್ ಟ್ಯಾಕ್ಸ್ ಅಂದ ಕೂಡಲೇ ಏನ್ ನೆನಪಿಗೆ ಬರುತ್ತೆ? ಪ್ರಾಫಿಟ್ ಅರ್ನ್ಡ್ ಬೈ. ಗೌರ್ಮೆಂಟು ಬಹಳಷ್ಟು ಕಂಪನೀಸ್ಗಳನ್ನ ಓನ್ ಮಾಡುತ್ತೆ ಅಂತ ಹೇಳಿದೆ. ಸೊ ಅವುಗಳಿಂದ ಬಂದಂತಹ ಪ್ರಾಫಿಟ್ ಇರಬಹುದು. ರೆವೆನ್ಯೂ ಜನರೇಟೆಡ್ ಬೈ, ಇಲ್ಲಿ ಕೇವಲ ಪ್ರಾಫಿಟ್ ಬರ್ತಾ ಇದೆ. ಇಲ್ಲಿ ರೆವೆನ್ಯೂ ಅಂದ್ರೆ ಟೋಟಲ್ ಪ್ರಾಫಿಟ್, ನಾವು ಹಾಕಿದಂತ ಇನ್ಕಮ್ ಎಲ್ಲ ಕೂಡಿಸಿ ಬರುವಂತಹದ್ದು ರೆವೆನ್ಯೂ ಆಗಿದೆ. ಸೊ ಪ್ರಾಫಿಟ್ ಅಂದ್ರೆ ನಾವು ಹಾಕಿದಂತಹ ದುಡ್ಡು, ಹಾಗೆ ಕೊನೆಯಲ್ಲಿ ಬಂದಂತಹ ದುಡ್ಡು ಮೈನಸ್ ಮಾಡಿ ಏನ್ ಬರುತ್ತೋ ಅದು ಪ್ರಾಫಿಟ್ ಆಗತ್ತೆ. ರೆವೆನ್ಯೂ ಅಂದ್ರೆ ಎಲ್ಲ ಕೂಡಿಸಿ. ಹಾಗೆ ವೇರಿಯಸ್ ಟೈಪ್ಸ್ ಆಫ್ ಫೀಸ್ ಅಂಡ್ ಪೆನಲ್ಟೀಸ್, ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು. ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಿರಲ್ಲ, ಆವಾಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಚಲನ್ ರಿಸಿಪ್ಟ್ ಅನ್ನ ಕೊಡ್ತಾರೆ. ಅದೇನಾಗತ್ತೆ? ಅದು ಪೆನಲ್ಟಿ ಫೀಸ್ ಆಗತ್ತೆ, ಅದು ಸಹ ಗೌರ್ಮೆಂಟಿಗೆ ಹೋಗುತ್ತೆ. ಕೂಲ್. ಸೊ ಇದು ಫೀಸ್ ಅಂಡ್ ಪೆನಲ್ಟೀಸ್ ಅಲ್ಲಿ ಬರುತ್ತೆ. ಅದೇ ಪ್ರಾಫಿಟ್ ಅರ್ನ್ಡ್ ಬೈ ದಲ್ಲಿ ಯಾವ್ದು ಬರುತ್ತೆ? ಪ್ರಾಫಿಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನ್ ಪ್ರಾಫಿಟ್ ಇರುತ್ತೋ, ನಮ್ಮ ನ್ಯಾಷನಲ್ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೇವೆ,
ಇಂಡಿಯನ್ ರೈಲ್ವೇಸ್ನ ಏನ್ ಪ್ರಾಫಿಟ್ ಇದೆಯೋ ಅದು ಸಹ ಗೌರ್ಮೆಂಟ್ನ ಇನ್ಕಮ್ ಆಗಿರುತ್ತೆ. ಅದರ ಜೊತೆಗೆ ಇವುಗಳೆಲ್ಲದರ ರೆವೆನ್ಯೂ ಪೋಸ್ಟ್ ಆಫೀಸ್, ಟೆಲಿಕಮ್ಯುನಿಕೇಶನ್ಸ್ ಇರಬಹುದು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, ಸಿಂಪಲ್ ಯಾವ ಇಂಡಸ್ಟ್ರೀಸ್ಗಳನ್ನ ಗೌರ್ಮೆಂಟ್ ಹ್ಯಾಂಡಲ್ ಮಾಡುತ್ತೋ. ಸೊ ಆಲ್ರೆಡಿ ಹೇಳಿರೋ ಹಾಗೆ ಬಹಳಷ್ಟು ಪೆಟ್ರೋಲ್ ಇಂಡಸ್ಟ್ರೀಸ್ಗಳನ್ನ ಗೌರ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಸೊ ಅದು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳಾಗುತ್ತೆ. ದ ಕಾಯಿನ್ಸ್ ಅಂಡ್ ಮಿಂಟ್ಸ್, ನಾಣ್ಯಗಳು ಮತ್ತು ಟಂಕಸಾಲೆಗಳು, ನೀವು ನೋಡಿರಬಹುದು ಗೌರ್ಮೆಂಟೇ ಇವೆಲ್ಲ ನಾಣ್ಯಗಳನ್ನ RBI ಮಾಡುತ್ತೆ ಪ್ರಿಂಟು. ಬಟ್ ಈ ನಾಣ್ಯಗಳು ಮತ್ತೆ ಟಂಕಸಾಲೆಗಳು, ಮಿಂಟ್ಸ್, ಇವುಗಳಿಂದ ಬಂದಂತಹ ರೆವೆನ್ಯೂ ಸಹ ಗೌರ್ಮೆಂಟಿಗೆ ಹೋಗುತ್ತೆ. ಇಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಾ ಗೌರ್ಮೆಂಟಿಗೆ ಹೇಗೆ ದುಡ್ಡು ಬರುತ್ತೆ ಅಂತ. ಕರೆಕ್ಟ್ ತಾನೆ? ಗೌರ್ಮೆಂಟು ಯಾವುದೋ ಒಂದು ಸ್ಕೀಮನ್ನ ತೆಗೆದುಕೊಂಡು ಬಂದ್ರೆ ಅದಕ್ಕೆ ಇಲ್ಲಿಂದ ಬಂದಂತಹ ದುಡ್ಡೇ ಮೂಲ ಆದಾಯ ಆಗಿರುತ್ತೆ. ಸೊ ನಾನ್ ಟ್ಯಾಕ್ಸ್ ಅಲ್ಲಿ ತಿಳ್ಕೊಂಡ್ವಿ ನಾವು ಆಲ್ರೆಡಿ. ಅದೇ ಟ್ಯಾಕ್ಸ್ ಅಲ್ಲಿ ಬರೋದಾದ್ರೆ ಎರಡು ಮುಖ್ಯವಾಗಿ ಬರುತ್ತೆ, ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು, ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ಸಿಂಪಲ್, ಮುಂದೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇವ್ರು ಹೆಲ್ಮೆಟ್ ಹಾಕೊಂಡಿಲ್ಲ, ಅವರಿಂದ ರಿಸಿಪ್ಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ಹಣವನ್ನ. ಫೈನ್. ಈಸ್ ಇಟ್ ಅ ರೆವೆನ್ಯೂ ಇನ್ಕಮ್ ಫಾರ್ ಎ ಗೌರ್ಮೆಂಟ್? ಈ ದುಡ್ಡು ಗೌರ್ಮೆಂಟ್ಗೆ ಹೋಗುತ್ತೋ ಇಲ್ವೋ? ಇದು ಸರ್ಕಾರಕ್ಕೆ ಕಂದಾಯ ಆದಾಯವೇ? ಎಸ್ ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಬರೀರಿ, ಇಲ್ಲ ಇದು ಗೌರ್ಮೆಂಟ್ಗೆ ಹೋಗಲ್ಲ ಅಂದ್ರೆ ನೋ ಅಂತ ಬರೀರಿ. ಓಕೆ, ತಿಳಿಸ್ತೀರಾ ತಾನೆ? ಸೂಪರ್ಬ್. ಹೀಗಿರ್ಬೇಕಾದ್ರೆ ಟ್ಯಾಕ್ಸು 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 ಅಂತ ಇದ್ದೇನೆ. ಆ ಟ್ಯಾಕ್ಸು ಸಹ ನಮಗೆ ಮನಸ್ಸಿಗೆ ಬಂದಂತೆ ಹಾಕೋ ಹಾಗಿಲ್ಲ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡುತ್ತೆ? ಹೈಯರ್ ರೇಟ್ ಆಫ್ ಟ್ಯಾಕ್ಸಸ್ ಆನ್ ಹೈ ಇನ್ಕಮ್ ಗ್ರೂಪ್ಸ್. ಏನ್ ಹೇಳ್ತಾ ಇದೆ? ಯಾರ ದುಡ್ಡು ಹೆಚ್ಚಿಗೆ ಇದೆಯೋ ಅವರಿಗೆ, ಹೈ ಇನ್ಕಮ್ ಇದ್ದವರಿಗೆ ಹೈ ಟ್ಯಾಕ್ಸ್ ಹಾಕುತ್ತೆ, ಹೆಚ್ಚಿನ ಆದಾಯ ಹೆಚ್ಚಿನ ತೆರಿಗೆ. ಲೋವರ್, ಯಾರ್ದು ಲೋ ಇನ್ಕಮ್ ಇರುತ್ತೋ ಅವರಿಗೆ ಕಡಿಮೆ, ಕಡಿಮೆ ಆದಾಯಕ್ಕೆ ಕಡಿಮೆ ತೆರಿಗೆ. ಹೀಗಿರ್ಬೇಕಾದ್ರೆ ಯಾರು ಬಡವರಿರ್ತಾರೋ, ದ ಪುವರ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಇನ್ಕಮ್ ಟ್ಯಾಕ್ಸ್, ಬಡವರಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿ ನೀಡಲಾಗ್ತದೆ. ಇದನ್ನೇ ನಾವು ಏನಂತ ಕರಿತೇವೆ? ಈ ಪ್ರಿನ್ಸಿಪಲ್ ಏನ್ ಯೂಸ್ ಮಾಡ್ತೇವೆ, ಹೈಯರ್ ಹೈಯರ್, ಲೋವರ್ ಲೋವರ್, ಪುವರ್ ಇಲ್ಲ, ಅದನ್ನೇ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೇವೆ, ಪ್ರಗತಿಶೀಲ ತೆರಿಗೆಯ ತತ್ವ. ದಿಸ್ ಪ್ರಿನ್ಸಿಪಲ್ ಈಸ್ ಯೂಸ್ಡ್ ಬೈ ದ ಗವರ್ಮೆಂಟ್ ಇನ್ ದ ಇಂಪೋಸಿಷನ್ ಆಫ್ ಟ್ಯಾಕ್ಸಸ್. ಇದೇ ಪ್ರಿನ್ಸಿಪಲ್ ಅನ್ನ, ಸಿದ್ಧಾಂತವನ್ನ, ತತ್ವವನ್ನ ಗವರ್ಮೆಂಟ್ ಯುಟಿಲೈಸ್ ಮಾಡುತ್ತೆ, ಯೂಸ್ ಮಾಡುತ್ತೆ. ತಿಳಿತೋ? ಏನೇ ಡೌಟ್ಸ್ ಇಲ್ಲ ತಾನೆ? ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅಂತ ಇದಾವೆ. ಡೈರೆಕ್ಟ್ ಆಗಿ, ಡೈರೆಕ್ಟ್ ಟ್ಯಾಕ್ಸ್, ಟ್ಯಾಕ್ಸ್ ಪೇಡ್ ಬೈ ಇಂಡಿವಿಜುವಲ್ಸ್ ಅಂಡ್ ಆರ್ಗನೈಸೇಷನ್ಸ್ ಆನ್ ದೇರ್ ಇನ್ಕಮ್. ನೀವು ಮುಂದೆ ಜಾಬ್ಗೆ ಹೋದಾಗ ನೀವು ಎಷ್ಟು ದುಡ್ಡನ್ನು ಸಂಪಾದಿಸ್ತಿರೋ ಅದರ ಮೇಲೆ ಒಂದು ಟ್ಯಾಕ್ಸ್ ಅಂತ ಕೊಡಬೇಕಾಗತ್ತೆ, ಗೌರ್ಮೆಂಟಿಗೆ ಹೋಗುತ್ತೆ. ಸರ್ಟನ್ ಅಮೌಂಟ್ ಹೆಚ್ಚಿಗೆ ಆದ್ಮೇಲೆ, ಫಾರ್ ಎಕ್ಸಾಂಪಲ್ 7.5 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇತ್ತಂದ್ರೆ ನೀವು ಟ್ಯಾಕ್ಸ್ ಅನ್ನ ಕೊಡಬೇಕಾಗತ್ತೆ. ನಾಟ್ ಟ್ರಾನ್ಸ್ಫರಬಲ್ ಟು ಅದರ್ಸ್. ಫಾರ್ ಎಕ್ಸಾಂಪಲ್, ನಿಮ್ ಸ್ಯಾಲ್ರಿ ಮೇಲಿರುವಂತಹ ಟ್ಯಾಕ್ಸ್ ಅನ್ನ ನಿಮ್ಮ ಫ್ರೆಂಡಿಗೆ, ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ನೀವೇ ಖುದ್ದಾಗಿ ತುಂಬಬೇಕಾಗತ್ತೆ. ಕಂಪನಿ ಮೇಲೆ ಅದರ ಒಂದು ಪ್ರಾಫಿಟ್ ಆಗಿರುತ್ತೆ, ಅದಕ್ಕೆ ಒಂದು ಟ್ಯಾಕ್ಸ್ ಅನ್ನ ಭರಿಸಬೇಕು, ಅದನ್ನು ಸಹ ಕಂಪನಿನೇ ತುಂಬಬೇಕಾಗತ್ತೆ. ಸೊ ಹೀಗಾಗಿ ಇತರರಿಗೆ ವರ್ಗಾಯಿಸುವಂತಿಲ್ಲ. ಇನ್ಕಮ್ ಟ್ಯಾಕ್ಸ್, ವರಮಾನ ತೆರಿಗೆ ಇರಬಹುದು. ಕಂಪನಿ ಟ್ಯಾಕ್ಸ್, ಕಂಪನಿ ಮೇಲೆ ವೆಲ್ತ್, ಸೊ ಚಿನ್ನ ದುಡ್ಡು ಇಷ್ಟೊಂದು ಇಟ್ಟಿದೆ ಅಂದ್ರೆ ಅದ್ರ ಮೇಲೂ ಸಹ ನಾವು ತೆರಿಗೆನ ಕೊಡಬೇಕಾಗತ್ತೆ. ಅದರ್ ಟ್ಯಾಕ್ಸಸ್, ಸೊ ಇತರ ತೆರಿಗೆಗಳು ಸಹ ಇದರ ಅಂಡರ್ನಲ್ಲಿ ಬರುತ್ತೆ. ಸಂಪತ್ತು ತೆರಿಗೆ, ವೆಲ್ತ್ ಟ್ಯಾಕ್ಸ್. ಈಗ ಇಂಡೈರೆಕ್ಟ್ ಟ್ಯಾಕ್ಸಿಗೆ ಬರೋಣ. ಅಲ್ಲೆಲ್ಲ ಡೈರೆಕ್ಟ್ ನಮ್ಮ ಸ್ಯಾಲ್ರಿ ಮೇಲೆ, ಕಂಪನಿ ಮೇಲೆ ಬರ್ತಾ ಇತ್ತು. ಇದು ಟ್ರಾನ್ಸ್ಫರೇಬಲ್ ಟು ಅದರ್ಸ್, ಇದನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಇದೆ. ಗವರ್ಮೆಂಟ್ ಒಂದು ಗೂಡ್ಸ್ ಮೇಲೆ, ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ಮ್ಯಾನುಫ್ಯಾಕ್ಚರ್, ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ಅಂತ ತಗೊಳ್ಳ. ಯಾರು ಮೊಬೈಲ್ ಫೋನ್ ಇದು ಮಾಡ್ತಾ ಇದಾರೋ ಮ್ಯಾನುಫ್ಯಾಕ್ಚರ್, ಅವ್ರ ಮೇಲೆ ಟ್ಯಾಕ್ಸ್ ಅನ್ನ ಹಾಕತ್ತೆ. ಅವ್ರು ಏನು ಮಾಡ್ತಾರೆ? ಅವರು ಆ ಟ್ಯಾಕ್ಸಸ್ ಅನ್ನ ಜನರ ಮೇಲೆ ಹಾಕ್ತಾರೆ. ಹೇಗೆ? ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿಬಿಡ್ತಾರೆ. ಆ ಒಂದು ಪ್ರಾಡಕ್ಟ್ನ ಏನು ಬೆಲೆ ಇರುತ್ತೋ ಅದನ್ನ ಹೆಚ್ಚಿಗೆ ಮಾಡಿಬಿಡ್ತಾರೆ. ಹೀಗೆ ಮ್ಯಾನುಫ್ಯಾಕ್ಚರರು ಟ್ರೇಡರ್ಸಿಗೆ ಕೊಡ್ತಾರೆ, ಆ ಟ್ರೇಡರ್ಸ್ನಿಂದ ಅದು ಕನ್ಸ್ಯೂಮರಿಗೆ ಬರುತ್ತೆ.
ಈ ರೀತಿಯಾಗಿ ಇದು ಟ್ರಾನ್ಸ್ಫರ್ ಆಗ್ತಾ 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 ಕೊನೆಗೆ ನಮ್ಮಂತಹ ಜನಸಾಮಾನ್ಯರ ಮೇಲೆಯೇ ಬಂದು ಬೀಳುತ್ತೆ. ಏನೇನು ಪ್ರೈಸ್ ಹೆಚ್ಚಿಗೆ ಆಗುತ್ತೋ ಅದೆಲ್ಲದರಲ್ಲೂ ಮುಖ್ಯವಾಗಿ ಈ ಗೌರ್ಮೆಂಟ್ನ ಟ್ಯಾಕ್ಸ್ ಏನಿರುತ್ತೋ ಕ್ರೂಷಿಯಲ್ ಪ್ಲೇ ಅನ್ನ ಮಾಡುತ್ತೆ ಪಾರ್ಟನ್ನು. ಸೆಂಟ್ರಲ್ ಎಕ್ಸಸೈಸ್ ಕೇಂದ್ರ ಅಬಕಾರಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ರಫ್ತು. ಸಿಂಪಲ್, ನಾನು ಒಂದು ಬೇರೆ ದೇಶದಿಂದ ಮೊಬೈಲ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದೇನೆ, ಆಗ ನನ್ನ ಮೇಲೆ ಟ್ಯಾಕ್ಸ್ ಬೀಳಲ್ಲ. ಅದೇ ನಾನೊಂದು ದೊಡ್ಡ ಶಾಪ್ ಕೀಪರ್ ಆಗಿದ್ದೇನೆ, ನಾನು 100-200 ಮೊಬೈಲ್ ತರಿಸ್ತಾ ಇದ್ದೀನಿ ಅಂದ್ರೆ ಏನಾಗುತ್ತೆ, ಗೌರ್ಮೆಂಟು ಟ್ಯಾಕ್ಸ್ ಅನ್ನ ಹಾಕುತ್ತೆ. ಆ ಟ್ಯಾಕ್ಸ್ ಏನಾಗುತ್ತೆ, ಕೊನೆಗೆ ಪ್ರೈಸ್ ಹೆಚ್ಚಿಗೆ ಆಗಿ ಜನರ ಮೇಲೇನೆ ಬಂದು ಬೀಳುತ್ತೆ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು, ಅದರ್ ಟ್ಯಾಕ್ಸಸ್ಸು ಇವೆಲ್ಲವೂ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಹೆಸರಲ್ಲೇ ಇದೆ ಇಂಡೈರೆಕ್ಟ್. ನಮ್ ಡೈರೆಕ್ಟ್ ಆಗಿ ನಮ್ಮ ಸ್ಯಾಲ್ರಿ ಮೇಲೆ ಬಂದು ಬೀಳಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಕೊನೆಗೆ ನಮ್ಮ ಮೇಲೆ ಬಂದು ಬೀಳುವಂತಹ ಟ್ಯಾಕ್ಸ್. ಟ್ರಾನ್ಸ್ಫರೇಬಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ನಾಟ್ ಟ್ರಾನ್ಸ್ಫರೇಬಲ್. ಕ್ಲಿಯರ್? ಎಸ್, ಎಲ್ರೂ ಆನ್ಸರ್ ಮಾಡಲೇಬೇಕು. ಇವುಗಳಲ್ಲಿ ಯಾವುದು ಇಂಡೈರೆಕ್ಟ್ ಟ್ಯಾಕ್ಸ್? ಪರೋಕ್ಷ ತೆರಿಗೆ, ಇನ್ಕಮ್ಮು, ಇಂಪೋರ್ಟ್ ಎಕ್ಸ್ಪೋರ್ಟು, ವೆಲ್ತ್, ಕಾರ್ಪೊರೇಟು. ಟಿಕ್ ಟಿಕ್ 2 1 ಬೇಗನೆ ಮಾಡಿ. ಇಂಡೈರೆಕ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್, ಆಮದು ರಫ್ತು ತೆರಿಗೆ. ಆಸಮ್. ಸೊ ಪಬ್ಲಿಕ್ ಇನ್ಕಮ್ದಲ್ಲಿ ಈ ರೆವೆನ್ಯೂ ಇನ್ಕಮ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಕ್ಯಾಪಿಟಲ್ ಇನ್ಕಮ್. ಸೊ ಈ ದುಡ್ಡು ಎಲ್ಲಿ ಹೋಗುತ್ತೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ. ಆಲ್ರೆಡಿ ಒಂದು ಬೇಸಿಕ್ ಐಡಿಯಾ ಇದೆ. ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಏನು? ಎಲ್ಲಿಂದ ದುಡ್ಡು? ಲೋನು, ಡಿಸ್ಇನ್ವೆಸ್ಟ್ಮೆಂಟು. ನೆನಪಿಗೆ ಬರ್ತಾ ಇದೆ ತಾನೆ? ಎಸ್. ಸೊ ದ ರೆವೆನ್ಯೂ ಜನರೇಟೆಡ್ ಬೈ ದ ಗವರ್ಮೆಂಟ್ ವಿಚ್ ಇಸ್ ಇಂಟೆಂಟೆಡ್ ಟು ಬಿ ಯೂಸ್ಡ್ ಟು ಕ್ರಿಯೇಟ್ ನ್ಯೂ ಆಸೆಟ್ಸ್. ವೆರಿ ಇಂಪಾರ್ಟೆಂಟು. ಯಾವಾಗ ಕ್ಯಾಪಿಟಲ್ ಅಂತೇವೋ ಆಸೆಟ್ಸ್ ನೆನಪಿಗೆ ಬರಬೇಕು. ಹೊಸ ಸ್ವತ್ತುಗಳು, ರೋಡು, ಪೋರ್ಟ್ಸು, ಬಿಲ್ಡಿಂಗ್ಸು, ಡ್ಯಾಮ್ಸು ಇವೆಲ್ಲವೂ ಏನಾಗತ್ತೆ? ಆಸೆಟ್ಸ್ ಆಗತ್ತೆ ಆ ದೇಶಕ್ಕೆ. ಸೊ ದಿಸ್ ರೆವೆನ್ಯೂ ಈಸ್ ಜನರೇಟೆಡ್ ಟು ಮೀಟ್ ದ ಎಕ್ಸ್ಪೆನ್ಸಸ್ ರಿಕ್ವೈರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಇರಿಗೇಷನ್, ಎಲೆಕ್ಟ್ರಿಸಿಟಿ, ಬೇಸಿಕ್ ಎಮ್ಯುನಿಟೀಸ್ ಎಕ್ಸೆಟ್ರಾ. ಸೊ ಕೃಷಿ ಇರ್ಬೋದು, ಕೈಗಾರಿಕೆ, ನೀರಾವರಿ, ವಿದ್ಯುತ್ ಇತ್ಯಾದಿಗಳ ಅಭಿವೃದ್ಧಿಗೆ ಅಗತ್ಯವಾದ ವೆಚ್ಚಗಳನ್ನ ಪೂರೈಸಲು ಈ ಆದಾಯವನ್ನು ಬಳಸಲಾಗುತ್ತೆ. ಇರಿಗೇಷನ್, ಡ್ಯಾಮ್ಸ್ಗಳನ್ನ ಕಟ್ಟೋದಿರಬಹುದು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಕಟ್ಟೋದಿರಬಹುದು, ವಿದ್ಯುತ್ ಅದಕ್ಕೋಸ್ಕರ ಇರಬಹುದು, ಮೂಲಭೂತ ಸೌಕರ್ಯ ಅವಕ್ಕೋಸ್ಕರ. ಸೊ ಗೌರ್ಮೆಂಟ್ ಇಲ್ಲಿದೆ ಎಕ್ಸ್ಪೆನ್ಸ್ ಮಾಡ್ತಾ ಇದೆ ಗ್ಯಾಸ್ ಪೈಪ್ಲೈನ್ಸು, ರೈಲ್ವೇಸು, ರೋಡ್ಸು ಇವುಗಳ ಮೇಲೆ. ಕ್ಯಾಪಿಟಲ್ ಇನ್ಕಮ್ನಲ್ಲಿ ಮುಖ್ಯವಾಗಿ 2 ಗುಂಪು ಬರುತ್ತೆ. ಒಂದು ಡೆಟ್, ಒಂದು ನಾನ್ ಡೆಟ್. ಸಾಲ ಮತ್ತು ಸಾಲೇತರ. ಸಾಲ ಅಂದ ಕೂಡಲೇ ಏನು? 2 ಟೈಪ್ ಸಾಲ ಬರುತ್ತೆ, ಒಂದು ಇಂಟರ್ನಲ್, ಒಂದು ಫಾರಿನ್. ಸಿಂಪಲ್. ಸೊ ಇಂಟರ್ನಲ್ ಅಂದರೆ ಆಂತರಿಕ. ಸಿಂಪಲ್, ಆ ದೇಶದೊಳಗೆ ತೆಗೆದುಕೊಳ್ಳುವಂತಹ ಸಾಲ. ಫಾರಿನ್ ಅಂದ್ರೆ ಬೇರೆ ದೇಶದಿಂದ ತೆಗೆದುಕೊಳ್ಳುವಂತಹ ಸಾಲ. ಸಿಂಪಲ್, ಕೂಲ್. ಅದೇ ನಾನ್ ಡೆಟ್ ಅಂದ್ರೆ ಏನು? ಡಿಸ್ಇನ್ವೆಸ್ಟ್ಮೆಂಟ್. ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ನಾವು ಏರ್ ಇಂಡಿಯಾ ಹಾರ್ತಾ ಹೋಗುತ್ತೆ ಅಲ್ಲ ಪ್ಲೇನ್ಸ್, ಆ ಏರ್ ಇಂಡಿಯಾ ಕಂಪನಿ ಗೌರ್ಮೆಂಟ್ನ ಹತ್ರ ಇತ್ತು. ಅದನ್ನ ಗೌರ್ಮೆಂಟು ಟಾಟಾ ಅವರಿಗೆ ಸೆಲ್ ಮಾಡ್ತು. ಅದನ್ನ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಯಾಕಂದ್ರೆ ಗೌರ್ಮೆಂಟು ಏರ್ ಇಂಡಿಯಾದಲ್ಲಿ ಇದ್ದಂತಹ ತನ್ನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತು, ತೆಗೆದುಕೊಂಡ್ಬಿಡ್ತು. ಅದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್. ರೀಪೇಮೆಂಟ್ ಆಫ್ ಲೋನ್ಸ್, ಸಾಲಗಳ ಮರುಪಾವತಿ. ಗೌರ್ಮೆಂಟ್ ಇಂದಲೂ ಸಹ ಬಹಳಷ್ಟು ಜನರು ಲೋನ್ಸ್ ಅನ್ನ ತೆಗೆದುಕೊಂಡಿರ್ತಾರೆ. ಸೊ ಅಂತಹ ಗೌರ್ಮೆಂಟ್ಗೆ ವಾಪಸ್ ಬರುವಂತಹ ಲೋನ್ಸ್ ನಾನ್ ಡೆಪ್ಟ್ ಆಗಿರುತ್ತೆ, ಸಾಲೇತರ. ಸೊ ಡೆಪ್ಟ್ ಅಂದ್ರೆ ಲೋನು, ನಾನ್ ಡೆಟ್ ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್, ರೀಪೇಮೆಂಟ್. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್, ಜಾಣ ಮಕ್ಕಳು. ಸಿಂಪಲ್, ಎಲ್ರೂ ಆನ್ಸರ್ ಮಾಡಬೇಕು. ವಾಟ್ ಈಸ್ ಇಟ್ ಕಾಲ್ಡ್ ವೆನ್ ಬೋತ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆರ್ ದ ಸೇಮ್? ಆದಾಯ ಮತ್ತು ಖರ್ಚು ಎರಡೂ ಒಂದೇ ಆಗಿದ್ರೆ ಅದನ್ನ ಸರ್ಪ್ಲಸ್, ಹೆಚ್ಚುವರಿ ಅಂತ ಕರಿತೇವೋ, ಡೆಫಿಸಿಟ್, ಕೊರತೆ ಅಂತ ಕರಿತೇವೋ, ಬ್ಯಾಲೆನ್ಸ್ಡ್ ಬಜೆಟ್, ಸಮತೋಲಿತ ಬಜೆಟ್ ಅಂತ ಕರಿತೇವೋ, ಅಥವಾ ಕ್ಯಾಪಿಟಲ್ ಬಜೆಟ್, ಬಂಡವಾಳ ಆಯವ್ಯಯ ಅಂತ ಕರಿತೇವೋ. ಆದಾಯ ಮತ್ತು ಖರ್ಚು ಸೇಮ್ ಇದೆ. ಸೇಮ್ ಅಂದ್ರೆ ಏನಾಗತ್ತೆ? ಬ್ಯಾಲೆನ್ಸ್ಡ್ ಆಗತ್ತೆ. ಕ್ಲಿಯರ್? ಅದೇ
ಡೆಫಿಸಿಟ್ ಬಜೆಟ್ ಅಂತ ಯಾವಾಗ ಕರಿತೇವೆ? ಯಾವಾಗ ಖರ್ಚು ಹೆಚ್ಚಿಗೆ ಆಗಿದ್ದು ಆದಾಯ ಕಡಿಮೆ ಇರುತ್ತೋ ಆವಾಗ. ಆಸಮ್ ಬ್ಲಾಸಮ್, ಯಾಕಂದ್ರೆ ಈ ಪಬ್ಲಿಕ್ ಎಕ್ಸ್ಪೆಂಡಿಚರ್ ತನಕ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಡೆಫಿಸಿಟ್ ಫೈನಾನ್ಸ್ ಅಂಡ್ ಫಿಸ್ಕಲ್ ಡೆಫಿಸಿಟ್, ಕೊರತೆಯ ಹಣಕಾಸು ಮತ್ತು ವಿತ್ತೀಯ ಕೊರತೆ. ಅದನ್ನು ಸಹ ಇಷ್ಟೇ ಸ್ಪೀಡ್ ಆಗಿ ಮುಗಿಸೋಣ ಬನ್ನಿ. ಸೊ ಡೆಫಿಸಿಟ್ ಫೈನಾನ್ಸಿಂಗ್ ಅಂದ್ರೆ ಏನು? ಸಿಂಪಲ್ ಇದೆ. ಇಂಪ್ರೂವಿಂಗ್ ದ ನೆಟ್ ಪರ್ಚೇಸಿಂಗ್ ಪವರ್ ಆಫ್ ದ ಎಕಾನಮಿ ಥ್ರೂ ದ ಬಜೆಟರಿ ಆಪರೇಷನ್ ಆಫ್ ದ ಗವರ್ಮೆಂಟ್ ಅಂತ ಇಂಡಿಯನ್ ಪ್ಲಾನಿಂಗ್ ಕಮಿಷನ್ ಹೇಳುತ್ತೆ. ಏನ್ ಸರ್ ಡಿಫಿಕಲ್ಟ್ ಇದೆ ಅಂತೀರಾ? ಸಿಂಪಲ್ ಆಗಿದೆ. ನೆಟ್ ಪರ್ಚೇಸಿಂಗ್ ಪವರ್ ಸಿಂಪಲ್. ಏನ್ ಮಾಡುತ್ತೆ ಗೌರ್ಮೆಂಟು? ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಆದಷ್ಟು ಈ ಹಬ್ಬದ ಸಮಯಗಳೆಲ್ಲ ಬೋನಸ್ ಅನ್ನ ಕೊಡೋದಿರಬಹುದು. ಈ ಬೋನಸ್ ಕೊಡೋದ್ರಿಂದ ಏನಾಗುತ್ತೆ? ಆ ಬೋನಸ್ನಿಂದ ಜನರು ಹೆಚ್ಚಿಗೆ ಖರ್ಚನ್ನ ಮಾಡ್ತಾರೆ. ಸೊ ಹೀಗಾಗಿ ಆ ಖರ್ಚು ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇದೆ? ಪರ್ಚೇಸು ಸೆಲ್ಲು ಆಗ್ತಾ ಇದೆ. ಇದನ್ನೇ ಇಂಪ್ರೂವ್ ಮಾಡೋದು ಅಂತಿದ್ದಾರೆ. ನೆಟ್ ಪರ್ಚೇಸಿಂಗ್ ಪವರ್ ಅನ್ನ ಇಂಪ್ರೂವ್ ಮಾಡೋದು ಯಾವುದರಿಂದ? ಈ ರೀತಿ ಬಜೆಟ್ನ ಆಪರೇಷನ್ ಇಂದ. ಅದನ್ನೇ ನಾವು ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಕರಿತಾ ಇದ್ದೇವೆ. ದುಡ್ಡನ್ನ ಕೊಡೋದು, ಅದರಿಂದ ಏನ್ ಮಾಡೋದು? ದುಡ್ಡನ್ನ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಲ್ಲಿ ಇಡುವ ಹಾಗೆ ಮಾಡೋದು. ಸರ್ಕಾರದ ಆಯವ್ಯಯ ಕಾರ್ಯಾಚರಣೆಯ ಮೂಲಕ ಆರ್ಥಿಕತೆಯ ನಿವ್ವಳ ಖರೀದಿ ಶಕ್ತಿಯನ್ನ ಸುಧಾರಿಸೋದು. ಆಲ್ರೆಡಿ ಇದರಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಬಜೆಟ್ ಡೆಫಿಸಿಟ್, ಆಯವ್ಯಯ ಕೊರತೆ; ರೆವೆನ್ಯೂ ಡೆಫಿಸಿಟ್, ಆದಾಯ ಕೊರತೆ; ಹಣಕಾಸಿನ ಕೊರತೆ, ಇದು ಪ್ರಾಥಮಿಕ ಕೊರತೆ, ಪ್ರೈಮರಿ ಫಿಸ್ಕಲ್ ರೆವೆನ್ಯೂ ಬಜೆಟ್. ಹಾಗಂದ್ರೆ ಏನು? ಫಿಸ್ಕಲ್ ಡೆಫಿಸಿಟ್ ಅನ್ನ ತಿಳ್ಕೊಳ್ಳೋಣ, ಅದರ ಮೇಲೆ ಉಳಿದದ್ದನ್ನು ಸಹ ತಿಳ್ಕೊಳ್ಳೋಣ. ಇಫ್ ದ ಗವರ್ಮೆಂಟ್ಸ್ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ಇಟ್ಸ್ ರೆವೆನ್ಯೂ ರಿಸಿಪ್ಟ್ಸ್ ಅಂಡ್ ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್. ಸಿಂಪಲ್. ಗವರ್ಮೆಂಟ್ ಏನ್ ಖರ್ಚು ಮಾಡ್ತಾ ಇದೆಯೋ ಅದು ರೆವೆನ್ಯೂ ರಿಸಿಪ್ಟ್ಸ್, ಕಂದಾಯದಿಂದ ಬಂದಂತ ಹಣ ಇರಬಹುದು, ಪ್ಲಸ್ ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಅಂದ್ರೆ ಏನು? ಎಕ್ಸೆಪ್ಟ್ ಲೋನ್, ಲೋನ್ ಅನ್ನ ತೆಗೆದು ಹಾಕಿ ಉಳಿದ ಏನೇನು ಗೌರ್ಮೆಂಟ್ ನ ಆದಾಯ ಇದೆಯೋ ಅದನ್ನ ಒಂದ್ ಕಡೆ ಇಟ್ಟಿದ್ದಾರೆ, ಎಕ್ಸ್ಪೆಂಡಿಚರ್ ಅನ್ನ ಒಂದ್ ಕಡೆ ಇಟ್ಟಿದ್ದಾರೆ. ಇಂತಹ ಎಕ್ಸ್ಪೆಂಡಿಚರ್ ಇದಕ್ಕಿಂತ ಹೆಚ್ಚಿಗೆ ಇದ್ರೆ ಅದನ್ನ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ಸೊ ಈ ರೀತಿ ಇದ್ದಾಗ ಈ ಎಕ್ಸ್ಪೆಂಡಿಚರ್ ಅನ್ನ ಮುಂದೆ ಫುಲ್ಫಿಲ್ ಮಾಡ್ಲಿಕ್ಕೆ ಏನ್ ಮಾಡುತ್ತೆ? ಗೌರ್ಮೆಂಟ್ ಲೋನ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ಲೋನ್ ಅನ್ನ ತೆಗೆದುಹಾಕಿ ಗೌರ್ಮೆಂಟ್ ನ ಏನೇನ್ ರೆವೆನ್ಯೂ ಇದೆಯೋ ಅದು ಇಲ್ಲಿ ಬರ್ತಾ ಇದೆ. ಆಯವ್ಯಯದಲ್ಲಿ ಸರ್ಕಾರದ ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚ ಹೆಚ್ಚಾಗಿದ್ರೆ ಅದನ್ನ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ಸೊ ಇದು ನಮಗೆ ಏಕೆ ಹೆಲ್ಪ್ಫುಲ್ ಆಗುತ್ತೆ? ಇದರಿಂದ ನಮ್ಗೆ ಗೊತ್ತಾಗುತ್ತೆ ಗೌರ್ಮೆಂಟ್ ಮೇಲೆ ಎಷ್ಟು ಬರ್ಡನ್ ಅಥವಾ ಹೇರಲಾಗುವ ನಿಜವಾದ ಹೊರೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಆಗ ಗೌರ್ಮೆಂಟ್ ಎಷ್ಟು ಲೋನ್ ಅನ್ನ ತೆಗೆದುಕೊಳ್ಬೇಕು ಅದೂ ಸಹ ನಮಗೆ ಇದರಿಂದ ಗೊತ್ತಾಗುತ್ತೆ. ಇಂಟರ್ನಲ್ಲಿ ತೆಗೆದುಕೊಳ್ಬಹುದು ಅಥವಾ ಎಕ್ಸ್ಟರ್ನಲ್ಲಿ ಸಹ ತೆಗೆದುಕೊಳ್ಬಹುದು. ಸೊ ಫಿಸ್ಕಲ್ ಡೆಫಿಸಿಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಇದರಿಂದ ನಮ್ಗೆ ಗೊತ್ತಾಗುತ್ತೆ ಎಕ್ಸ್ಪೆಂಡಿಚರ್ ಅನ್ನ ನಾವು ಮೀಟ್ ಆಗ್ಬೇಕಂದ್ರೆ ಎಷ್ಟು ಲೋನ್ ಅನ್ನ ತೆಗೆದುಕೊಳ್ಬೇಕು, ನಮ್ಮ ಮೇಲೆ ಎಷ್ಟು ಬರ್ಡನ್ ಬರ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಬಹುದು ಹೌ ಮಚ್ ಗೌರ್ಮೆಂಟ್ ಇದೆ, ಎಷ್ಟು ಲೋನ್ ಅನ್ನು ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಫಿಸ್ಕಲ್ ಡೆಫಿಸಿಟ್ ಹೆಲ್ಪ್ ಮಾಡುತ್ತೆ. ಕ್ಲಿಯರ್ ಕಾನ್ಸೆಪ್ಟ್? ಆಸಮ್. ಸೊ ಲೋನ್ ಅನ್ನ ಎಲ್ಲಿಂದ ತೆಗೆದುಕೊಳ್ಳುತ್ತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಕೊಡುತ್ತೆ. ವೆನ್ ದ ಗವರ್ಮೆಂಟ್ ಇಸ್ ನಾಟ್ ಏಬಲ್ ಟು ಓವರ್ಕಮ್ ದ ಫಿಸ್ಕಲ್ ಡೆಫಿಸಿಟ್ ಇವನ್ ಆಫ್ಟರ್ ಟೇಕಿಂಗ್ ಲೋನ್ಸ್, ಇಂಟರ್ನಲಿ ಎಕ್ಸ್ಟರ್ನಲಿ ಲೋನ್ಸ್ ತೆಗೆದುಕೊಂಡ್ರೂ ಸಹ ಅದನ್ನ ಮೀಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಸ್ಟಿಲ್ ಎಕ್ಸ್ಪೆಂಡಿಚರ್ ಹೈ ಇದೆ ಅಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ಮೆಂಟ್ಗೆ ಲೋನ್ ಕೊಡುತ್ತೆ. ಹೇಗೆ ಕೊಡುತ್ತೆ ಗವರ್ಮೆಂಟ್ಗೆ ಲೋನು? ಫಾರ್ಮ್ ಆಫ್ ನೋಟ್ಸ್ ಅನ್ನ ಪ್ರಿಂಟ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಕೇಳ್ಬೋದು, ಬಹಳಷ್ಟು ಮಕ್ಕಳಿಗೆ ಡೌಟ್ಸ್ ಇರುತ್ತೆ, ಗೌರ್ಮೆಂಟು ನೋಟ್ಸ್ ಅನ್ನ ಪ್ರಿಂಟ್ ಮಾಡ್ತಾ ಹೋಗ್ಬೋದಲ್ಲ, ಎಲ್ರಿಗೂ ಲಾಸ್ ಕಡಿಮೆ ಆಗತ್ತೆ ಅಂತ. ಆದರೆ ಎಲ್ಲರ ಹತ್ರ ದುಡ್ಡಿರತ್ತೆ. ಆ ರೀತಿ ವರ್ಕ್ ಆಗಲ್ಲ ಸಿಸ್ಟಮ್. ಯಾಕಂದ್ರೆ ಎಷ್ಟು ನೋಟ್ ಪ್ರಿಂಟ್ ಮಾಡ್ತಿರೋ ಅಷ್ಟೇ ಗೌರ್ಮೆಂಟ್ ಮೇಲೆ ಲೋನ್ ಆಗತ್ತೆ. ಗೌರ್ಮೆಂಟ್ ಮೇಲೆ ಲೋನ್ ಅಂದ್ರೆ ಏನು? ಅದು ನಮ್ಮ ಮೇಲೆ ಲೋನ್ ಇದ್ದ ಹಾಗೆ.
ಅದಕ್ಕೋಸ್ಕರನೇ ಇವುಗಳಲ್ಲೆಲ್ಲ ಒಂದು ಬ್ಯಾಲೆನ್ಸ್ ಇರಬೇಕಾಗತ್ತೆ. ಸಾಲ ಪಡೆದ ನಂತರವೂ ಸರ್ಕಾರವು ಹಣಕಾಸಿನ ಕೊರತೆಯನ್ನು ನೀಗಿಸಲು ಸಾಧ್ಯವಾಗದಿದ್ದಾಗ ರಿಸರ್ವ್ ಬ್ಯಾಂಕ್ ನೋಟುಗಳನ್ನ ಮುದ್ರಿಸಿ ಚಲಾವಣೆ ತರುವ ರೂಪದಲ್ಲಿ ಸರ್ಕಾರಕ್ಕೆ ಸಾಲವನ್ನ ನೀಡುತ್ತದೆ. ಸೊ ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಇವುದರಿಂದಲೂ ಸಹ ಆಗದೆ ಇದ್ದಾಗ RBI ದಿಂದ ತೆಗೆದುಕೊಳ್ಳುತ್ತೆ. ಸೊ ಇಲ್ಲಿ ತನಕ ಹೇಳಿದ್ದರ ಸಿಂಪಲ್ ಫಾರ್ಮುಲಾ ರೂಪದಲ್ಲಿ ಕೊಟ್ಟಿದ್ದೇವೆ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು? ರೆವೆನ್ಯೂ ರಿಸಿಪ್ಟ್ ಪ್ಲಸ್ ನಾನ್ ಡೆಬ್ಟ್ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್. ಇದರಿಂದ ನಮಗೆ ಎಷ್ಟು ಲೋನ್ ತೆಗೆದುಕೊಳ್ಬೇಕು ಅಂತ ಗೊತ್ತಾಗುತ್ತೆ. 4 ಟೋಟಲ್ ಡೆಫಿಸಿಟ್ ಅಂತ ಹೇಳಿದೆ. ಬಜೆಟ್ ಡೆಫಿಸಿಟ್, ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್. ಟೋಟಲ್ ಏನೇನು ರೆವೆನ್ಯೂ ಬರ್ತಾ ಇದೆಯೋ ಹಾಗೆ ಟೋಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ನಮಗೆ ಬರುವಂತಹದ್ದು ಬಜೆಟ್ ನಲ್ಲಿ ಎಷ್ಟೊಂದು ಡೆಫಿಸಿಟ್ ಇದೆ ಅಂತ. ಅದೇ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು? ರೆವೆನ್ಯೂನೇ ಇರಬೇಕು. ರೆವೆನ್ಯೂ ರಿಸಿಪ್ಟ್ ಮೈನಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನು? ಫಿಸ್ಕಲ್ ಡೆಫಿಸಿಟ್, ಇಂಟ್ರೆಸ್ಟ್ ಪೇಮೆಂಟ್. ಇದರಲ್ಲಿ ಹೆಚ್ಚಿಗೆ ನೀವು ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಹೇಳೋದಂದ್ರೆ ಫಿಸ್ಕಲ್ ಡೆಫಿಸಿಟ್ ನಿಂದ ನಮಗೆ ಲೋನ್ ಗೊತ್ತಾಗುತ್ತೆ. ಸೊ ಎಕ್ಸೆಪ್ಟ್ ಲೋನು ಏನೇನಿದೆಯೋ, ಎಕ್ಸ್ಪೆಂಡಿಚರ್ ಅಂತೂ ಒಂದ್ ಕಡೆ ಇದ್ದೇ ಇರುತ್ತೆ. ಎಲ್ಲಾ ಕಡೆ ಒಂದ್ ಕಡೆ ಎಕ್ಸ್ಪೆಂಡಿಚರ್ ಇದ್ದೇ ಇದೆ. ಇಲ್ಲಿ ಪೇಮೆಂಟ್ ಬರುತ್ತೆ ಪ್ರೈಮರಿ ಡೆಫಿಸಿಟ್ ಅಲ್ಲಿ. ಅದನ್ನ ಬಿಟ್ಟು ಎಲ್ಲಾ ಕಡೆ ಎಕ್ಸ್ಪೆಂಡಿಚರ್ ಇದೆ. ಮತ್ತೊಂದ್ ಕಡೆ ರೆವೆನ್ಯೂ ಇದೆ. ಯಾವ ರೆವೆನ್ಯೂ? ರೆವೆನ್ಯೂ ಡೆಫಿಸಿಟ್ಗೆ ರೆವೆನ್ಯೂ ರಿಸಿಪ್ಟ್ ಬರುತ್ತೆ. ಫಿಸ್ಕಲ್ ಡೆಫಿಸಿಟ್ಗೂ ರೆವೆನ್ಯೂ ರಿಸಿಪ್ಟ್ ಪ್ಲಸ್ ನಾನ್ ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಬರುತ್ತೆ. ಇಲ್ಲಿ ರೆವೆನ್ಯೂ ಅಂತ ಇದೆ, ಕ್ಯಾಪಿಟಲ್ ಅಂತ ಇಲ್ಲ. ಸೊ ಹೀಗಾಗಿ ರೆವೆನ್ಯೂ ಅನ್ನ ತೆಗೆದುಕೊಳ್ತಾ ಇದ್ದೇವೆ. ಫಿಸ್ಕಲ್ ಅಂದ ಕೂಡಲೇ ಎಲ್ಲ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಸಿಂಪಲ್ ಆಗಿರುವಂತಹದ್ದು ಏನಿಲ್ಲ. ಎಷ್ಟು ಖರ್ಚಾಗ್ತಾ ಇದೆ, ನಮ್ಮ ಆದಾಯ ಎಷ್ಟಿದೆ, ಎಷ್ಟು ಲೋನ್ ತೆಗೆದುಕೊಳ್ಬೇಕು, ಇದರಿಂದ ಗೊತ್ತಾಗುತ್ತೆ. ಆಸಮ್ ಬ್ಲೋಸಮ್. ಎಸ್, ಗ್ರೇಟ್. ಯಾಕಂದ್ರೆ ಇವತ್ತಿನ 4 ಮುಖ್ಯ ಟಾಪಿಕ್ಸ್ಗಳನ್ನ ಮುಗಿಸಿದ್ದೇವೆ. ಕೊನೆಯಲ್ಲಿ ಇರುವಂತದ್ದು PYQs. ಅದನ್ನು ಸಹ ಇದೇ ಜೋಶ್ ನಲ್ಲಿ ಮುಗಿಸೋಣ ಬನ್ನಿ. ಹೌ ಇಸ್ ದ ಜೋಶ್? ಹೈ ಸಾರ್. ಸೊ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಅನ್ನ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕು ನನಗೆ 1000% ಮೋಟಿವೇಶನ್ ನೀಡುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ. ಆಸಮ್. ಎಸ್, ಡೆಫಿಸಿಟ್ ಬಜೆಟ್ ಅಂದ್ರೆ ಏನು? ಕೊರತೆಯ ಬಜೆಟ್. ಆಲ್ರೆಡಿ ಈಗ ಜಸ್ಟ್ ಹೇಳಿದ್ದೆ. ಡೆಫಿಸಿಟ್ ಬಜೆಟ್ ಮಾಡ್ತಾ ಇದ್ದೀರಾ? ಆನ್ಸರು ಕೀವರ್ಡ್ಸ್ ಬರೀತಿದ್ದಾರಾ? ಎಸ್, ಎಕ್ಸ್ಪೆಂಡಿಚರು ಇನ್ಕಮ್ಗಿಂತ ಹೆಚ್ಚಿಗೆ ಇದ್ರೆ ಅದನ್ನ ಡೆಫಿಸಿಟ್ ಬಜೆಟ್ ಅಂತ ಕರಿತೀವಿ. ಆದಾಯಕ್ಕಿಂತ ಖರ್ಚು ಹೆಚ್ಚಾದಾಗ. ಲೋಕಸಭೆಯಲ್ಲಿ ಕೇಂದ್ರ ಬಜೆಟ್. ಹೂ ಪ್ರೆಸೆಂಟ್ಸ್ ಸೆಂಟ್ರಲ್ ಬಜೆಟ್ ಇನ್ ಲೋಕಸಭಾ? ಯಾರು ಬಜೆಟ್ ಮೆನ್ಷನ್ ಮಾಡ್ತಾರೆ? ಫೈನಾನ್ಸ್ ಮಿನಿಸ್ಟರ್. ಎಸ್, ಫೈನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ ಮಾಡ್ತಾರೆ. ವಾಟ್ ಈಸ್ ಬಜೆಟ್? ಆಯವ್ಯಯ ಅಂದ್ರೇನು? ಇದು ಸ್ಟೇಟ್ಮೆಂಟ್ ಆಗಿರುತ್ತೆ, ಇಯರ್ಲಿ ಇರುತ್ತೆ. ಕೀವರ್ಡ್ಸ್ ಹೇಳ್ತಾ ಇದ್ದೇನೆ. ಎಕ್ಸ್ಪೆಂಡಿಚರ್ ಇರಬಹುದು, ಇನ್ಕಮ್, ಡೆಪ್ಟ್, ಇದೆಲ್ಲವನ್ನ ಇದು ತಿಳಿಸುತ್ತೆ. ಸ್ಟೇಟ್ಮೆಂಟ್, ಎಸ್ಟಿಮೇಟೆಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ಅ ಇಯರ್ ಪ್ರಿಪೇರ್ಡ್ ಬೈ ಅ ಗವರ್ಮೆಂಟ್. ಸರ್ಕಾರವು ಸಿದ್ಧಪಡಿಸಿದ ಒಂದು ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚದ ಹೇಳಿಕೆ. ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂಸ್. ತೆರಿಗೆಯೇತರ ಆದಾಯದ ಮುಖ್ಯ ವಿಧಗಳು ಯಾವುದು? ನಾನ್ ಟ್ಯಾಕ್ಸ್ ರೆವೆನ್ಯೂಸ್. ನೆನಪು ಮಾಡ್ಕೊಳ್ಳಿ, ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಡಿಸ್ಕಸ್ ಮಾಡಿರುವಂತಹದ್ದೇ. ರಿಸರ್ವ್ ಬ್ಯಾಂಕ್ ಅಂದಿರಬಹುದು, ಪ್ರಾಫಿಟ್ ಅರ್ನ್ಡ್ ಬೈ. ಇಂಡಿಯನ್ ರೈಲ್ವೇಸ್ದು ರೆವೆನ್ಯೂ, ಪೋಸ್ಟ್ ಅಂಡ್ ಟೆಲಿಕಮ್ಯುನಿಕೇಶನ್ ಇರಬಹುದು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಇರಬಹುದು ರೆವೆನ್ಯೂ, ಕಾಯಿನ್ಸ್ ಅಂಡ್ ಮಿಂಟ್ಸ್ ಇರಬಹುದು, ಹಾಗೆ ಫೀಸು, ಪೆನಲ್ಟೀಸು, ಇವೆಲ್ಲವೂ ಇದರ ಅಂಡರ್ನಲ್ಲೇ ಬರುತ್ತೆ. ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪ್ರೈವೇಟ್ ಫೈನಾನ್ಸ್. ಇದನ್ನ ಒಂದು 10 ಸಲ ಹೇಳಿದ್ದೇನೆ, ಟೇಬಲ್ ಫಾರ್ಮ್ಯಾಟ್ ದಲ್ಲೂ ಹೇಳಿದ್ದೇನೆ. ನೆನಪು ಮಾಡ್ಕೊಳ್ಳಿ, ರಿಕಾಲ್ ಮಾಡ್ಕೊಳ್ಳಿ. ಏನಿದೆ? ಪಬ್ಲಿಕ್, ಗವರ್ನಮೆಂಟ್, ಪ್ರೈವೇಟ್, ಇಂಡಿವಿಜುವಲ್, ಫ್ಯಾಮಿಲಿ ಬರುತ್ತೆ. ರಿಲೇಷನ್ ಆಯ್ತು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಪಬ್ಲಿಕ್ ಮೊದಲಿಗೆ ಎಕ್ಸ್ಪೆಂಡಿಚರ್ ಕ್ಯಾಲ್ಕುಲೇಟ್ ಮಾಡುತ್ತೆ, ಆಮೇಲೆ ಇನ್ಕಮ್. ಅದೇ ಪ್ರೈವೇಟ್ ನಾನೇನ್ ಮಾಡ್ತೇನೆ? ನಾನು ಮೊದಲು ನನ್ನ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತೇನೆ, ಅದಾದ್ಮೇಲೆ ಫೈನಲ್ ಕ್ಯಾಲ್ಕುಲೇಟ್ ಮಾಡ್ತೇನೆ ಎಷ್ಟು ಖರ್ಚು ಮಾಡಬೇಕು ಅಂತ. ಸೇವು ನಾನು ಮಾಡಬೇಕಾಗತ್ತೆ, ಗೌರ್ಮೆಂಟು ಆದಷ್ಟು ಸ್ಪೆಂಡ್ ಮಾಡಬೇಕಾಗತ್ತೆ, ಎಕ್ಸ್ಪೆಂಡಿಚರ್ ಮಾಡಬೇಕಾಗತ್ತೆ. ನೆನಪಾಗ್ತಾ ಇದೆ ತಾನೆ? ಎಸ್. ಸೊ 1 ಪರ್ಸನ್ 1 ಫ್ಯಾಮಿಲಿ ಇಲ್ಲಿ ಬರುತ್ತೆ. ಇಲ್ಲಿ ಗೌರ್ಮೆಂಟ್ ಆಗುತ್ತೆ. ಪ್ರೈವೇಟ್ ಅಲ್ಲಿ
ಕ್ಯಾಲ್ಕುಲೇಟ್ ಬಿಫೋರ್ ಹ್ಯಾಂಡ್. ಇನ್ಕಮ್ ಮೊದಲು ಆಮೇಲೆ ಎಕ್ಸ್ಪೆಂಡಿಚರು. ಇಲ್ಲಿ ಉಲ್ಟಾ ಆಗತ್ತೆ, ಮೊದಲು ಎಕ್ಸ್ಪೆಂಡಿಚರು ಆಮೇಲೆ ಇನ್ಕಮ್ಮು. ವೈಯಕ್ತಿಕ ಕಾನ್ಫಿಡೆನ್ಷಿಯಲ್ ಗೌಪ್ಯವಾಗಿಡ್ತೇವೆ ನಾವು ಪ್ರೈವೇಟ್ ಅಲ್ಲಿ. ಇಲ್ಲಿ ಅಸೆಂಬ್ಲಿಯಲ್ಲಿ ಹೇಳುತ್ತೆ ಇದು ಸೇವ್ಸ್ ಮನಿ. ಇಲ್ಲೇನ್ ಮಾಡ್ತೇವೆ, ಆದಷ್ಟು ನಾವು ಹೆಚ್ಚಿಗೆ ಸ್ಪೆಂಡ್ ಮಾಡ್ತೇವೆ, ಇಲ್ಲಾಂದ್ರೆ ಗ್ರೋತ್ ಸ್ಟಂಟ್ ಆಗತ್ತೆ, ಅಭಿವೃದ್ಧಿ ಕುಂಠಿತವಾಗತ್ತೆ. ಆಸಮ್ ಬ್ಲಾಸಮ್. ಯಾಕಂದ್ರೆ ಇವತ್ತಿನ ಚಾಪ್ಟರ್ ಅನ್ನ ನಾವು ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಯಾರಿಗೆ ಏನೇ ಡೌಟ್ಸ್ ಇದ್ರೂ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ, ದಯವಿಟ್ಟು ತಿಳಿಸಿ. ಹಾಗೆಯೇ ಅದರ ಜೊತೆಗೆ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಕೊಟ್ಟಿಲ್ವಾ ಲೈಕ್, ದಯವಿಟ್ಟು ಕೊಡಿ. ನಿಮ್ಮ ಪ್ರತಿಯೊಂದು ಲೈಕು ನನಗೆ 200% ಮೋಟಿವೇಶನ್ ಅನ್ನ ನೀಡುತ್ತೆ. ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ನ ಜೊತೆಗೆ ಶೇರ್ ಮಾಡಿ. ಶೇರಿಂಗ್ ಈಸ್ ಕೇರಿಂಗ್. ಓಕೆ, ಗ್ರೇಟ್. ಹಾಗಾದರೆ ಇದೇ ನೋಟ್ನಲ್ಲಿ ಬಾಯ್ ಹೇಳುವ ಸಮಯ ಬಂದಿದೆ. ಯಾವುದೇ ಸಮಯದಲ್ಲಿ ನೋಡ್ತಾ ಇದ್ರು, ಮಾರ್ನಿಂಗು, ಈವ್ನಿಂಗು, ನೈಟು, ಆಫ್ಟರ್ನೂನು, ನನ್ನ ಕಡೆಯಿಂದ ಒಂದೇ ವಿಶ್. ಏನದು? ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು.